ಸಮಗ್ರ ಜೀವನ ಶೈಲಿಯಲ್ಲಿ ಆರೋಗ್ಯ ಜ್ಞಾನವನ್ನ ಹೇಳ್ಕೊಡ್ಲಿಕ್ಕೆ ನಮ್ಗೆ ಡಾಕ್ಟರ್ ಜಗನ್ನಾಥ್ ಸರ್ ಬಂದಿದ್ದಾರೆ. ಸ್ವಾಗತ ಸರ್ ನಿಮ್ಗೆ. ನಮಸ್ಕಾರ. ವೆಲ್ಕಮ್ ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಿಮ್ಮ ಆರೋಗ್ಯ ಯಾವುದೇ ಕಾರಣಕ್ಕೂ ಯಾವುದೇ ವೈದ್ಯರಿಂದ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಆರೋಗ್ಯ ಹಾಳು ಮಾಡೋದಕ್ಕೆ ಡಾಕ್ಟರ್ ಹುಟ್ಟಿರೋದು. ನಿಮ್ಮ ಆರೋಗ್ಯ ಇಂಪ್ರೂವ್ ಮಾಡಕ್ಕಲ್ಲ. ನಿಮ್ಮ ಆರೋಗ್ಯ ಇಂಪ್ರೂವ್ ಮಾಡಿದ್ರೆ ಅವ್ರಿಗೇನ್ ಸಿಗುತ್ತೆ? ದುಡ್ಡು. ನಿಮ್ಮ ಆರೋಗ್ಯನ ಹಾಳು ಮಾಡಿ ವಿಷಕಾರಕ ಇಂಜೆಕ್ಷನ್ಗಳನ್ನ ಕ್ಯಾಪ್ಸುಲ್ಗಳನ್ನ ಕೊಟ್ಟು ನಿಮ್ಮ ಆರೋಗ್ಯನ ಹಾಳು ಮಾಡದೆ ವೈದ್ಯರು. ವೈದ್ಯರು ಯಮ ಧರ್ಮರಾಯರು. ಯಮ. ವೈದ್ಯ ಧರ್ಮರಾಯ ಅಲ್ಲ, ವೈದ್ಯ ಯಮ. ಈ ಮಾತು ಸಾಕ್ಷಾತ್ 100ರಷ್ಟು ನಾನು ಹೇಳ್ತೇನೆ. ನನ್ನ ಎಕ್ಸ್ಪೀರಿಯನ್ಸ್ ಇಂದ 40 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಅಲ್ಲಪತಿಲಿ ನಾವತ್ತು ಕಿಡ್ನಿ ಫೇಲ್ಯೂರ್ಗಳು, ಕ್ಯಾನ್ಸರ್ಗಳು ಯಾವ ಕಾಲ ವಾಸ ಆಗಿಲ್ವೋ ಅದನ್ನ ಗುಣಪಡಿಸ್ತಾ ಇದೀನಿ ನ್ಯಾಚುರಲ್ ಮೆಥಡ್ ಇಂದ. ಸೊ ಇಷ್ಟು ವರ್ಷ ನಾ ಏನ್ ಮಾಡಿದೆ? ಐ ವಾಸ್ ವಾಟ್ ಬ್ರೈನ್ ಡಸಂಟ್ ನೋ ಐ ವಿಲ್ ನಾಟ್ ಸಿ ಅಂತ ಇತ್ತಲ್ಲ, ಹಂಗಾಗಿ ನಮ್ ಬ್ರೈನ್ ಏನ್ ಗೊತ್ತಿರೋ ಕಣ್ಣು ಕಾಣಲ್ಲ. ನೀವು ಸ್ಕೂಟರ್ ಹೋಗ್ತಿದ್ರು ಆಕ್ಸಿಡೆಂಟ್ ಆಗ್ತವೆ. ಯಾಕೆಂದ್ರೆ ವಾಟ್ ಬ್ರೈನ್ ಡಸಂಟ್ ನೋ ಐ ವಿಲ್ ನಾಟ್ ಸಿ ಅಂದ್ರೆ ನೀವು ನೋಡ್ಕೊಂಡು ಹೋಗ್ತಿರೋದು ಎಲ್ಲೋ ಯೋಚನೆ ಮಾಡ್ತಿರ್ತೀರ, ಎಲ್ಲೋ ಗಾಡಿ ಓಡಿಸ್ತಿರ್ತೀರ. ಹಾಗಾಗಿ ವಾಟ್ ಬ್ರೈನ್ ಡಸಂಟ್ ನೋ ಐ ವಿಲ್ ನಾಟ್ ಸಿ. ಸೊ ಇವತ್ತಿನ ಮನೆಮದ್ದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಥೇಚ್ಛವಾಗಿ ಬೆಂಡೆಕಾಯಿ, ಓಕ್ರಾ ನೆನ್ಬಿಟ್ಕೊಳ್ಳಿ. ಪ್ರತಿಯೊಬ್ಬರು ಕೇಳಿ, ಓಕ್ರಾ, ಬೆಂಡೆಕಾಯಿ ಇದಷ್ಟು ಸಮೃದ್ಧವಾದ ಮೆಡಿಸಿನ್ ಹರ್ಬ್ಸ್ ಅಥವಾ ಪ್ಲಾಂಟ್ ಅಥವಾ ಫ್ರೂಟ್ಸ್ ಯಾವುದು ಇಲ್ಲ. ಇವತ್ತು ವಿಶೇಷ ಸಂಚಿಕೆಯಲ್ಲಿ ಓಕ್ರಾ ಬಗ್ಗೆ ಮಾತಾಡ್ತೀನಿ, ಬೆಂಡೆಕಾಯಿ ಬಗ್ಗೆ. ಪ್ರತಿಯೊಬ್ಬರಿಗೂ ಹುಟ್ಟಿದೆ ಬೆಂಡೆಕಾಯಿ. ಬರೀ ಲೋಳಿ ಯಾವನ್ ತಿಂದ್ರೆ ಬೆಂಡೆಕಾಯಿ ಸಾರ್ನ, ಅಯ್ಯೋ ಲೋಳಿ ತಿನ್ನ ಕಾಯಿ ತಿನ್ನ ಯಾರು ತಿನ್ನಕ್ ಇಷ್ಟಪಡೋದಿಲ್ಲ. ಇಲ್ಲೇ ಇರೋದು ಸೀಕ್ರೆಟ್ಸ್ ಆಫ್ ಮೆಡಿಸಿನ್ ಇನ್ ಎವ್ರಿ ಹರ್ಬ್ಸ್ ಅಂಡ್ ಎವ್ರಿ ಫ್ರೂಟ್ಸ್ ಅಂಡ್ ಎವ್ರಿ ಫ್ಲವರ್ಸ್. ನಾಟ್ ಇನ್ ಮೆಡಿಸಿನ್ಸ್, ನಾಟ್ ಇನ್ ಕ್ಯಾಪ್ಸೂಲ್ಸ್, ನಾಟ್ ಇನ್ ಇಂಜೆಕ್ಷನ್. ಅರ್ಥ ಮಾಡ್ಕೊಳ್ಳಿ, ಜೀವನ ಶೈಲಿ ಅರ್ಥ ಮಾಡ್ಕೊಳ್ಳಿ. ನಾವು ಬರು ದೂರ ಹೋಗ್ತಿದ್ವಿ ಜೀವನದಲ್ಲಿ. ನೇಚರ್ ಬಿಟ್ಟು ಸ್ವಿಮ್ ಮಾಡ್ತಿದ್ವಿ, ಬರು ದೂರ ಹೋಗ್ತಾ ಇದ್ವಿ. ಈ ಬೆಂಡೆಕಾಯಿ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಪ್ರತಿ ಮನೇಲೂ ಜ್ವರ ಬರ್ತಾ ಇರ್ತದೆ. ಅವಾಗ ನೆಗಡಿ ಜ್ವರಗಳು, ಕೆಮ್ಮು ಶೀತಗಳಾಗ್ತಿತ್ತು. ಜ್ವರ ಬಂದ ಮೇಲೆ ನೆಗಡಿ, ಕೆಮ್ಮು, ಶೀತ ಆಗೋದು. ಆ ಜ್ವರ ಹೆಂಗಪ್ಪ ತಡೆಗಟ್ಟೋದು? ಈಗಿನ ಜ್ವರಗಳೆಲ್ಲ ಬರೋದು ಫ್ಲೂ ಜ್ವರಗಳು. ನಾವು ಒಂದ್ ಕಾಲದಲ್ಲಿ ಬ್ಯಾಕ್ಟೀರಿಯಾ ಜ್ವರ ಬರ್ತಿದ್ವು, ಐಸ್ ಕ್ರೀಮ್ ತಿಂದ್ರೆ, ಆಳುಮೂಳು ತಿಂದ್ರೆ. ಈಗ ಹಂಗಲ್ಲ. ಈಗ ಕಾಮನ್ ಆಗಿ ವೈರಸ್ ಜ್ವರಗಳು ಬರ್ತವೆ. ಈ ವೈರಸ್ ಜ್ವರ ಫಸ್ಟ್ ಸ್ಟೆಪ್ ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು 1 ಗ್ಲಾಸಲ್ಲಿ ಉನಿ ಹಾಕ್ಬಿಡಿ. 1 ವಾರ, ಒಂದು ಅರ್ಧ ಗಂಟೆ ಬಿಟ್ಕೊಂಡ್ರೆ ಲೋಳಿ ಎಲ್ಲ ಬಿಡುತ್ತೆ. ದಟ್ ಇಸ್ ಕಾಲ್ಡ್ ಮ್ಯೂಕಸ್. ಅದ್ರಲ್ಲಿ ಲೋಳಿ ಎಲ್ಲ ಬಿಡುತ್ತೆ ಬೆಂಡೆಕಾಯಲ್ಲಿರೋದು. ಅದನ್ನ ಕುಡಿಸಿ. ಆಮೇಲೆ ಆ ಬೆಂಡೆಕಾಯಿ ಎಲ್ಲ ತೆಗೆದ್ಬಿಟ್ಟು ಆ ಲೋಳಿ ಸಮೇತ ಕುಡಿಬೇಕು. ಲೋಳಿ ಎಸಿಬಾರದು. ಲೋಳಿನೇ ಮೆಡಿಸಿನ್ನು. ಆ ಬೆಂಡೆಕಾಯಿ ಲೋಳಿ ಕುಡಿದಾಗ ಜ್ವರ ಕಡಿಮೆ ಆಗುತ್ತೆ. ಫ್ಲೂ ಜ್ವರಗಳಿದ್ರೆ ಹೊರಟೋಗ್ಬಿಡ್ತದೆ. 100% ಫ್ಲೂ ಜ್ವರ ಹೋಗ್ತದೆ. ನೀವು ಯಾವ ಮೆಡಿಸಿನ್ ತಗೋಬೇಕಾಗಿಲ್ಲ. ಜಸ್ಟ್ ಒಂದು 3-4 days ಡೈಲಿ ಕುಡಿರಿ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಕುಡಿರಿ ಬೆಂಡೆಕಾಯಿ ನೀರ್ನ. ಯು ವಿಲ್ ಸಿ ದ ವಂಡರ್ ಆಫ್ ಮೆಡಿಸಿನ್. ಬೆಂಡೆಕಾಯಿ ತುಂಬ ಶ್ರೇಷ್ಠ. ನೆಕ್ಸ್ಟ್ ಪವರ್ಫುಲ್ ರೆಮಿಡಿ. ಪ್ರತಿ ಮನೆಯಲ್ಲೂ ಡಯಾಬಿಟಿಸ್ ಇದಾರೆ. ಪ್ರತಿಯೊಬ್ಬರು ಡಯಾಬಿಟಿಸ್. ಏನ್ ಮಾಡ್ಬೇಕು? ಬೆಂಡೆಕಾಯಿನ ಚೆನ್ನಾಗಿ ಉತ್ತಿಸ್ಬಿಟ್ಟು ನೀರು ಉಣ್ಣಿ ಹಾಕಿ ರಾತ್ರಿ ಹೊತ್ತು ಬೆಳಿಗ್ಗೆ ಕುಡೀರಿ. ಇಟ್ ಪವರ್ಫುಲ್ ಆಂಟಿ ಡಯಾಬಿಟಿಕ್, ವೆರಿ ಪವರ್ಫುಲ್. ನೆಕ್ಸ್ಟ್, ಪ್ರತಿ ಮನೆಯಲ್ಲೂ BP ಇದಾರೆ, ಹೈಪರ್ ಟೆನ್ಷನ್. ಏನ್ ಮಾಡೋದು ಕಂಟ್ರೋಲ್ ಆಗ್ತಿಲ್ಲ. ಅದಕ್ಕೇನ್ ಮಾಡೋದು? ಬೆಂಡೆಕಾಯಿನ ಉತ್ತಿಸಿ ನೀರು ಉಣ್ಣಿ ಹಾಕಿ ಓವರ್ ನೈಟ್ ಸೋಕ್ ಮಾಡಿ ನೀರೊಳಗೆ ಉಣಿಸಿ ಬೆಳಗ್ಗೆ ಎದ್ದು ಆ ಬೆಂಡೆಕಾಯಿ ತೆಗೆದ್ಬಿಟ್ಟು ಅಲ್ಲಿ ಲೋಳಿ ಕುಡೀರಿ. ನೀವು ಕೇಳ್ತೀರ, ಡಾಕ್ಟರ್, ಈ ಪ್ರತಿಯೊಬ್ಬರು ಯಾಕೆ BP ಕಾಯಿಲೆ, ಡಯಾಬಿಟಿಸ್ ಕಾಯಿಲೆ ಇಡೀ ಇಂಡಿಯಾ ಆವರಿಸ್ಕೊಂಡಿದೆ, 140 ಕೋಟಿ ಜನಗಳು ಕುಂತಿದೆ, ಮಕ್ಕಳಿಗೂ ಬರ್ತವೆ ಅಂತೇಳಿ? ತಪ್ಪು ನಿಮ್ದಲ್ಲ.
ತಪ್ಪು. ಡಾಕ್ಟರ್ ದುಡ್ಡು ಮಾಡಕ್ ಹೋಗಿ ವ್ಯಾಕ್ಸಿನೇಷನ್ ಕೊಡ್ತಿದಾರೆ. ನೀವು ಅದು ನಂಬಿದಿರಾ? ಡಾಕ್ಟರ್ಗಳು ನಮ್ಮ ಕಾಪಾಡಕ್ ಬಂದಿರಿ ಅಂತ ಹೇಳಿ. ದೇ ಆರ್ ದ ಕ್ರಿಮಿನಲ್ ಪರ್ಸನ್ಸ್ ಆನ್ ದ ಅರ್ತ್. ನಿಮ್ ಮನೇಲಿ ವೈದ್ಯರುಗಳಿದ್ರೆ ದೇ ಆರ್ ಡೂಯಿಂಗ್ ಕ್ರೈಮ್ ದೆನ್ ಕ್ರಿಮಿನಲ್ಸ್. ಡಾಕ್ಟರ್ ಇದ್ರೆ ನಾವು ಅಯ್ಯೋ ನಮ್ಮ ಮಗ ಡಾಕ್ಟರ್ ಆಗ್ಬೇಕು ಅಂದ್ರೆ ನೀವನ್ನ ಒಂದು ಹಾವು ಮರಿನ ಸಾಕ್ತಾ ಇದ್ರ ಅಂತ ಅಲ್ಲೇ ಆಯ್ತು. ಹಾವು ವಿಷ ಕಕ್ತ ಹೊರ್ತು ಅಮೃತ ಕಕ್ಕಲ್ಲ. ಹಾಗೆ ಡಾಕ್ಟರ್ ವಿಷ ಕಕ್ತಿರೋ ಹೊರ್ತು ಅಮೃತ ಕಕ್ಕಲ್ಲ. ಹಂಗಾಗಿ ಎವ್ರಿ ಡಾಕ್ಟರ್ ಇಸ್ ಎ ಕ್ರಿಮಿನಲ್ ಪರ್ಸನ್. ದೇ ಆರ್ ಡೂಯಿಂಗ್ ಮೋರ್ ಅಂಡ್ ಮೋರ್ ಕ್ರೈಮ್ ಇನ್ ದ ಸೊಸೈಟಿ. ದೇ ಆರ್ ಆರ್ಗನೈಸ್ಡ್ ಕ್ರಿಮಿನಲ್ಸ್. ನಿಮ್ಮ ಮಕ್ಕಳಾಗ್ಲಿ ನಿಮ್ ತಂದೆ ತಾಯಿ ಆಗ್ಲಿ ಯಾರೇ ಹೇಳಿ ನಾ ಹೇಳ್ತಾ ಇದೀನಿ, ದೇ ಆರ್ ದ ಆರ್ಗನೈಸ್ಡ್ ಕ್ರಿಮಿನಲ್ಸ್ ಇನ್ ದ ಸೊಸೈಟಿ. ಬೆಂಡೆಕಾಯಿ ಮಹತ್ವ ಬರ್ತೀನಿ. BP ಯಾಕೆ ಡಾಕ್ಟರ್ ಕ್ರೈ ಮಾಡ್ತಿದೆ ಅಂದ್ರೆ ವ್ಯಾಕ್ಸಿನ್ ಕೊಟ್ಟು ನಿಮಗೆ ಇರಬಾರ್ದು ಕಾಯಿಲೆ ಬಿಡಿಸಿದ್ರೆ. ಚಿಕ್ಕರಲ್ಲಿ BCG ಕೊಡ್ಸ್ತೀರಾ? ಏನಕ್ಕೆ BCG ಕೊಡ್ತೀವಿ? TB ಕಾಯಿಲೆ ಬರದಿಲ್ಲ ಅಂತಲ್ಲ. TB ಕಾಯಿಲೆ ಬರಲ್ಲ, ನೀವು ತಗೊಂಡ್ರು ಬರ್ತದೆ, ತಗೊಳ್ದ್ರು ಬರ್ತವೆ. ಆದ್ರೆ ಆ BCG ವ್ಯಾಕ್ಸಿನೇಷನ್ ನಿಮ್ಗೆ ಮೈಕ್ರೋಪ್ಲಾಸ್ಮಾ ಅಂತ ಫಂಗಸ್ ಅಂತ ಬಾಡಿ ಬಿಡುತ್ತೆ. ನಮ್ ಬಾಡಿ ನಾವು ಹುಟ್ಟುವಾಗ ನೀವು ಪ್ರೆಗ್ನೆಂಟ್ ಇದ್ದಾಗಲೇ TT ಇಂಜೆಕ್ಷನ್ ತಗೊಳ್ತೀರಾ. ನಾನು ಒಂದು ಕಾಮನ್ ಕ್ವಶನ್ ಕೇಳ್ತೀನಿ, TT ಇಂಜೆಕ್ಷನ್ ಹೇಗೆ ತಗೊಳ್ತೀರಾ? ನಿಮ್ ಗಾಯಗಳಾದ್ರೆ, ಪೆಟ್ಟು ಬಿದ್ದರೆ ಅಥವಾ ರಸ್ಟ್ ಹಿಡಿದ್ರೆ ಮುಳ್ಳುಗಳು ಬಿದ್ದರೆ ಅದಕ್ಕೆ TT ತಗೊಳ್ತೀರಾ. ಇಲ್ಲಿ ಒಂದು ಕ್ವಶನ್, ಇದ್ರ ಬಗ್ಗೆ ಪ್ರೆಗ್ನೆನ್ಸಿ ಬಗ್ಗೆ ಒಂದಿಷ್ಟು ಹೇಳ್ತೀನಿ. ಪ್ರೆಗ್ನೆಂಟ್ ವುಮನ್ಗೆ ಯಾಕೆ TT ಬೇಕು? ಅದು ನಿಮ್ ಮಗು ಹುಟ್ಟಿರೋದು ಕೆಟ್ಟದ, ಅರೆಸ್ಟೆಡ್, ಅದು ಮಗುವಿಂದ ತೊಂದರೆ ಆಗತ್ತೆ ನಿಮಗೆ? ಎಂತ ಕ್ರಿಮಿನಲ್ ಡಾಕ್ಟರ್ಗಳಿದ್ದಾರೆ ಅಂದ್ರೆ ಅವ್ರಿಗೆ ಏನಿದೆ TT ಇಂಜೆಕ್ಷನ್ ಗೊತ್ತಿಲ್ಲ. ಅದೊಂದು ದಿವಸ ಮಾತಾಡ್ತೀನಿ, ನೆಕ್ಸ್ಟ್ ಟಾಪಿಕ್ ತಗೊಳ್ತೀನಿ. ಸೊ BP ಕಾಯಿಲೆ, ಡಯಾಬಿಟಿಸ್ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ, ಕಿಡ್ನಿ ಫೇಲ್ಯೂರ್ ಕಾಯಿಲೆ, ವಾಟ್ ಎವರ್ ಏನೇ ಕಾಯಿಲೆಗಳು ಬರ್ತಿದ್ರು ಈಗಿನ ಕಾಲದಲ್ಲಿ, ಅವತ್ತು ಬಿತ್ತನಿಟ್ಟಿದಿರಲ್ಲ, ಸಣ್ಣ ಮೂಗಿದಾಗ ವ್ಯಾಕ್ಸಿನ್ ಕೊಡ್ಸಿದಾರಲ್ಲ, BCG, DPT, MMR, ಇವಾಗ ಕ್ಯಾನ್ಸರ್ ಬರ್ತವೆ, BP ಬರ್ತವೆ, ಡಯಾಬಿಟಿಸ್ ಬರ್ತವೆ, ಹಾರ್ಟ್ ಅಟ್ಯಾಕ್ ಆಗ್ತವೆ. ಸೊ ಬೆಂಡೆಕಾಯಿ ಬಗ್ಗೆ ಮಾತಾಡ್ತೀನಿ, ಡಿಬೇಟ್ ಆಗೋದು ಬೇಡ. ಈ ಬೆಂಡೆಕಾಯಿ ಪವರ್ಫುಲ್ ರೆಮಿಡಿ ಫಾರ್ ಬ್ಲಡ್ ಪ್ರೆಷರ್, ಪವರ್ಫುಲ್ ರೆಮಿಡಿ ಫಾರ್ ಡಯಾಬಿಟಿಸ್. ಇದನ್ನ ಕುಡಿಯಕ್ಕೆ ಲೋಳಿ ಇರ್ತದೆ, ಕುಡಿಬೇಕು. ನಿಮ್ ಕಾಯಿಲೆಗಿಂತ ಕೆಟ್ಟದಿಲ್ಲ ಇದು ಅಮೃತ. ನಿಮ್ ಕಾಯಿಲೆ ಕೆಟ್ಟದು, ಅದಕ್ಕೆ ಯಾಕೆ ಮೆಡಿಸಿನ್ ತಿಂದು? ನೀವು ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಡಯಾಬಿಟಿಸ್ಗೆ ಒಂದ್ ಮಾತ್ರೆ ಹಾಕ್ತಾನೆ, ಕಂಟ್ರೋಲ್ ಆಗಿಲ್ಲ ಡಯಾಬಿಟಿಸ್ ನೆಕ್ಸ್ಟ್ ಬರ್ತದೆ ಅಂತ ಹೇಳಿ ಇನ್ನೊಂದು ಮಾತ್ರೆ ಹಾಕ್ತಾನೆ. ಮಾತ್ರೆ ಮೈನಸ್ ಮಾಡಕ್ ಹೋಗಲ್ಲ, ತೆಗಿಯಕ್ಕೂ ಹೋಗಲ್ಲ, ಮಾತ್ರೆಗಳು ಆಡ್ ಮಾಡ್ತಾ ಹೋಗ್ತಾರೆ ಅಥವಾ ಡೋಸೇಜ್ ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ನಿಮ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಟ್ರಿಲಿಯನ್ಸ್ ಆಫ್ ಲೈಫ್ ಹೆಲ್ತ್ ಸೆಲ್ಸ್. ಈ ಕೆಮಿಕಲ್ ಯಾವ್ದು ಡಿಫಿಷಿಯನ್ಸಿ, ನಮ್ಮ ಬಾಡಿ ಯಾವ ಕೆಮಿಕಲ್ ಡಿಫಿಷಿಯನ್ಸಿ ಮಾಡಿದಿಲ್ಲ. ನಮ್ಮ ಬಾಡಿ ಕೆಮಿಕಲ್ ಇಂದ ಮಾಡಿದ್ದ ಅಲ್ವೇ ಅಲ್ಲ. ಮತ್ತೆ ಯಾಕೆ ಕೆಮಿಕಲ್ ತಿನ್ಬೇಕು? ಸೊ ನಾವು ನೇಚರ್ ತಿಳ್ಕೊಳಕ್ ಹೋಗ್ತಿಲ್ಲ, ಕೆಮಿಕಲ್ನೇ ಸರ್ಚ್ ಮಾಡಕ್ ಹೋಗ್ತೀವಿ. ಕೆಮಿಕಲ್ ಸರ್ಚ್ ಮಾಡಿ, ನೇಚರ್ ಸರ್ಚ್ ಮಾಡಿ, ಎಲ್ಲಿ ಏನಿದೆ ಅದನ್ನ ಸರ್ಚ್ ಮಾಡಕ್ ಹೋಗಿ, ಅವಾಗ ನಿಮ್ಗೆ ಉತ್ತರ ಸಿಗುತ್ತೆ. ಕೆಮಿಕಲ್ ತಿನ್ನೋದ್ರಿಂದ ಪಾಯ್ಸನ್ ಸಿಗುತ್ತೆ. ಬೆಂಡೆಕಾಯಿ ಹಣ್ಣುಗಳು, ಕಾಳುಗಳು ತಿನ್ನೋದ್ರಿಂದ ನಿಮ್ಗೆ ಹೆಲ್ತ್ ಇಂಪ್ರೂವ್, ವೆಲ್ನೆಸ್ ಜಾಸ್ತಿ ಆಗುತ್ತೆ. ಇಲ್ನೆಸ್ ಇಸ್ ಕೆಮಿಕಲ್, ವೆಲ್ನೆಸ್ ಇಸ್ ಗ್ರೀನ್. ನೆಕ್ಸ್ಟ್, BP ಕಡಿಮೆ ಆಗುತ್ತೆ. ಇದನ್ನು ರೆಗ್ಯುಲರ್ ಸೇವನೆ ಮಾಡೋದ್ರಿಂದ ನಿಮ್ ಬಾಡಿಲಿ ಎಲ್ಲ ಕಿಡ್ನಿ ಫೇಲ್ ಆಗ್ತಾ ಇಲ್ಲ, ಕ್ರಿಯೇಟಿನ್ ಕಡಿಮೆ ಆಗ್ತಲ್ಲ, ಅದಕ್ಕೆ ಡಯಾಲಿಸಿಸ್ ಮಾಡ್ತಾರೆ ಅಂತಿರಲ್ಲ. ಇದು ಪವರ್ಫುಲ್ ರೆಮಿಡಿ, ಕ್ರಿಯೇಟಿನ್ ಕಡಿಮೆ ಮಾಡುತ್ತೆ. ಇದು ಗೋಕ್ಷರ ಮತ್ತೆ ಬೆಂಡೆಕಾಯಿ. ಗೋಕ್ಷರ ಅಂಗಡಿಯಲ್ಲಿ ಸಿಗ್ತವೆ, ಆಯುರ್ವೇದ ಶಾಪ್ಗಳಲ್ಲಿ. ಆದ್ರೆ ಬೆಂಡೆಕಾಯಿ ಜ್ಯೂಸ್ ಎಲ್ಲೂ ಸಿಗಲ್ಲ, ನೀವೇ ಮಾಡ್ಕೋಬೇಕು ಮನೆ ಮದ್ದು. ಗೋಕ್ಷರ ಮತ್ತೆ ಬೆಂಡೆಕಾಯಿ ತಿಂತ ಮಂದಿ ಕ್ರಿಯೇಟಿನ್ ಕಡಿಮೆ ಆಗುತ್ತೆ. ಕಿಡ್ನಿ ಫೇಲ್ಯೂರ್ಗೆ ಬೇರೆ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಕ್ರಿಯೇಟಿನ್ ಕಡಿಮೆ ಆಗ, ನಿಮ್ಮ ಕಿಡ್ನಿ ಶುದ್ಧಿ ಆಗೋದಕ್ಕೆ ಕ್ರಿಯೇಟಿನ್ ಬೆಂಡೆಕಾಯಿ ತಗೊಳ್ಳಿ. ಎರಡು ಎಲ್ರು ಕೇಳ್ತಾರೆ, ಬರೀ ಯಾರು ಕೇಳಿದ್ರು ಕೊಲೆಸ್ಟ್ರಾಲ್, ಯಾಕಪ್ಪ ಕೊಲೆಸ್ಟ್ರಾಲ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್ ಅಟ್ಯಾಕ್? ಬಿಕಾಸ್ ನಿಮ್ ಚೈಲ್ಡ್ಹುಡ್ ಅಲ್ಲಿ, ಸಣ್ಣ ಮಕ್ಕಳಲ್ಲಿ ನಿಮ್ಮ ತಪ್ಪಿನಿಂದ ಮಕ್ಕಳಿಗೆ ಚೆನ್ನಾಗಿಲ್ಲ ಅಂತ ವ್ಯಾಕ್ಸಿನ್ ಕೊಡ್ಸ್ತೀರಾ, ಆ ವ್ಯಾಕ್ಸಿನ್ ಪಾಯ್ಸನ್ ಹಾಕೊಂತಿದೆ. ಸೊ ಈ ಬೆಂಡೆಕಾಯಿ ಪ್ರತಿದಿನ ತಿನ್ನೋದ್ರಿಂದ, ಫುಲ್ ಬೆಂಡೆಕಾಯಿನ ಬೇಯಿಸಕ್ ಹೋಗ್ಬೇಡಿ, ಅದ್ರಲ್ಲಿ ಲೋಡಿ ಇದ್ರೆ ಮಾತ್ರ ಮೆಡಿಸಿನ್ ಎಫೆಕ್ಟ್. ನೀವು ಜಾಸ್ತಿ ಹುರಿದ್ಬಿಟ್ಟು ಫ್ರೈ ಮಾಡ್ಬಿಟ್ರೆ ಬೆಂಡೆಕಾಯಿ ಒಳಗಡೆ ಅದೆಲ್ಲ ಲೋಳಿ ಅಂಶಗಳು, ಮ್ಯೂಕಸ್ ಎಲ್ಲ ಬರ್ನ್ ಆಗ್ಬಿಡುತ್ತೆ.
ಅವಾಗ ಮೆಡಿಸಿನ್ ವ್ಯಾಲ್ಯೂ ಹೊರಟೋಗುತ್ತೆ. ಬರೀ ಬೆಂಡೆಕಾಯಿ ತಿನ್ನೋದ್ರಿಂದ ಏನು ಪ್ರಯೋಜನ ಇಲ್ಲ. ಬೆಂಡೆಕಾಯಲ್ಲಿ ಒಳಗಡೆ ಇರೋ ಲೋಳಿ, ರಸ ಅಥವಾ ಫ್ಲೂಯಿಡ್ ಅಥವಾ ಮ್ಯೂಕಸ್ ಇಸ್ ವೆರಿ ವೆರಿ ಮೆಡಿಸಿನ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಬರೀ ಬೆಂಡೆಕಾಯಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಅದ್ರಲ್ಲಿರೋ ಲೋಳಿ ಇಂಪಾರ್ಟೆಂಟ್. ಅದಕ್ಕೆ ಬೇಯಿಸ್ಬಿಟ್ಟು ಚೆನ್ನಾಗಿ ಬರ್ನ್ ಮಾಡ್ಬಿಟ್ರೆ ಹೊರಟೋಗುತ್ತೆ. ಬೇಯಿಸೋ ಅಷ್ಟೇ. ಸಾಂಬಾರಲ್ಲಿ ಲೋಳಿ ಲೋಳಿ ಆಗಿರ್ತದೆ, ಒಂಥರ ಮ್ಯೂಕಸ್ ಇರುತ್ತೆ ಸಾಂಬಾರು, ಅದೇ ಟೇಸ್ಟು. ಬಟ್ ಅದೇ ಮೆಡಿಸಿನ್, ಆದ್ರೆ ಟೇಸ್ಟ್ ಇಲ್ಲ, ನಮ್ಗೆ ತಿನ್ನಕ್ಕಾಗಲ್ಲ. ಬಟ್ ಅಸ್ ಎ ಪವರ್ಫುಲ್ ಮೆಡಿಸಿನ್. ಬೆಂಡೆಕಾಯಿನ ದಿನನಿತ್ಯ ದಯವಿಟ್ಟು ಹಾಫ್ ಬಾಯ್ಲ್ಡ್, ಹಾಫ್ ಫ್ರೈಡ್, ಫುಲ್ ಫ್ರೈ ಮಾಡಕ್ ಹೋಗ್ಬೇಡಿ. ಜಾಸ್ತಿ ಎಣ್ಣೆ ಹಾಕಿ ಬರ್ನ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಕೋಕೋನಟ್ ಆಯಿಲ್ ಹಾಕಿ. ಯಾಕೆಂದ್ರೆ ಕೋಕೋನಟ್ ಆಯಿಲು ಯಾವುದೇ ಮರದಲ್ಲಿ ಬಿಡೋ ಆಯಿಲ್, ಕೋಕೋನಟ್ ಆಯಿಲ್ ಆಗಲಿ ಆಲಿವ್ ಆಯಿಲ್ ಆಗಲಿ ಪವರ್ಫುಲ್. ದೆನ್ ನೆಲದಲ್ಲಿ ಬೀಳೋ ಆಯಿಲ್ಗಳಂತ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇದನ್ನ ಕೋಕೋನಟ್ ಆಯಿಲ್ ಹಾಕಿ ಜಸ್ಟ್ ಫ್ರೈ ಮಾಡ್ಕೊಳ್ಳಿ, ಹಾಫ್ ಫ್ರೈ. ನಿಮ್ಗೆ ಏನ್ ಬೇಕು ಹಸಸ್ಸು, ಸೊಪ್ಪುಗಳು, ಅದು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ, ಟೇಸ್ಟ್ ಮೇಕರ್ ಆಗಿ ಜೊತೆ ಮಿಕ್ಸ್ ಮಾಡ್ಕೊಂಡು ದಿನನಿತ್ಯ ಇದು ಗಾಡ್ ಗಿಫ್ಟ್. ಇದು ಬೆಂಡೆಕಾಯಿ ದಿನನಿತ್ಯ ಎಷ್ಟಾಗುತ್ತೆ ಅಷ್ಟು ಪಲ್ಯದ ಮುಖ ಸೇರಿಸಿ ಡಿಫ್ರೆಂಟ್ ಟೇಸ್ಟ್ ಮಾಡ್ಕೊಳ್ಳಿ. ಒಂದೇ ಟೇಸ್ಟ್ ಮಾಡಕ್ಕಾಗಲ್ಲ. ಬೇಜಾರು ಡಾಕ್ಟರ್ ದಿನಾ ಯಾವನ್ ತಿಂತಾನೆ, ದಿನಾ ಸಾಯವನ್ ಎಳವನ್ ಯಾರು ಅಂದಂಗೆ ದಿನಾ ಯಾರು ಒಂದೇ ತರ ಅಂತ ಹೇಳಿದ್ರೆ ನಿಮ್ಗೆ ಹೆಂಗಸರುಗಳು ಟೇಸ್ಟ್ ಮೇಕರ್ ಮಾಡೋದು ಗೊತ್ತು. ಡಿಫ್ರೆಂಟ್ ಟೇಸ್ಟ್ಗಳು, ಮಸಾಲೆಗಳು ಮಾಡೋದು ತುಂಬಾ ಚೆನ್ನಾಗಿ ಗೊತ್ತು. ಇಂಡಿಯನ್ಸ್ ಆರ್ ಸ್ಪೈಸ್ ಫುಡ್ ವೆರಿ ಎಫೆಕ್ಟಿವ್ ಈ ಟೇಸ್ಟ್ ಮೇಕರ್ಗಳಲ್ಲಿ. ಸೊ ನೀವು ಬೆಂಡೆಕಾಯನ್ನ ಪಲ್ಯ ಮಾಡ್ಕೊಂತೀನಿ. ಯಾರಿದ್ರು ಹಿರಿಕರು ಎಲ್ಲರೂ ರಾತ್ರಿ ಉಣ್ಣಿ ಹಾಕ್ಬಿಟ್ಟು ಕಟ್ ಮಾಡಿ ಸಣ್ಣ ಪೀಸ್ ಮಾಡಿ ಕಟ್ಬಿಟ್ಟು ಒಂದು ಗ್ಲಾಸ್ ನೀರ್ಗೆ ಹಾಕ್ಬಿಡಿ. ಬೆಳಗ್ಗೆ ಬೆಂಡೆಕಾಯಿ ತೆಗೆದ್ಬಿಡಿ, ಆ ನೀರು ಕುಡ್ಕೊಳ್ಳಿ ಮ್ಯೂಕಸ್ ಜೊತೆ. ದಿಸ್ ವೆರಿ ಪವರ್ಫುಲ್ ರೆಮಿಡೀಸ್. ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್. ಡೈಜೆಸ್ಟ್ ಆಗ್ತಿಲ್ಲ, ಆಳು ಮೂರು ತಿಂದು ಡೈಜೆಸ್ಟ್ ಆಗ್ತಿಲ್ಲ ಅಂತಾರಲ್ಲ, ಈ ಮೇಕ್ ಇಟ್ ಎ ಹ್ಯಾಬಿಟ್ ಆಫ್ ಡ್ರಿಂಕಿಂಗ್. ಒಂದು 4ರಿಂದ 5 ಬೆಂಡೆಕಾಯಿ ತಗೋಬೇಕು, ಚಾಪ್ ಮಾಡಿ ಕುಡ್ಕೊಳ್ಳಿ. ಇಟ್ ಹೆಲ್ಪ್ಸ್ ಇನ್ ಕಾನ್ಸ್ಟಿಪೇಷನ್. ನಿಮ್ ಡೈಜೆಷನ್ ಇಂಪ್ರೂವ್ ಆದ್ರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಕರೆಕ್ಟ್ ಆಗತ್ತೆ. ಯಾಕೆ ಕಾನ್ಸ್ಟಿಪೇಷನ್ ಆಗತ್ತೆ ಅಂದ್ರೆ ಇಂಟೆನ್ಷನಲ್ ಕಾಲ್ಗಳು ಮೂವ್ಮೆಂಟ್ಗಳು ಇರೋದಿಲ್ಲ, ಪ್ಯಾರಲಿಸಿಸ್ ಆಗ್ತಿಲ್ಲ, ಸ್ವಲ್ಪ ಸುಮ್ಮನೆ ಆರಾಮಾಗಿರ್ತವೆ. ಜಾಸ್ತಿ ಪೆರಿಸ್ಟಲಿಸಿಸ್ ಆದ್ರೆ ಅಂದ್ರೆ ಮೂವ್ಮೆಂಟ್ ಜಾಸ್ತಿ ಇದ್ದಷ್ಟು ಕಂಟೆಸ್ಟನ್ನು ಈ ಮಲಬದ್ಧದ ಕ್ರಮವಾಗಿ ಹೋಗುತ್ತೆ. ಅಲ್ಲಿ ಪೆರಿಸ್ಟಲಿಸಿಸ್ ಆಗದಿರೋ ಕಾರಣ ಕೆಲವು ಕಾಯಿಲೆಗಳಿಂದ ಇರ್ತವೆ, ಫಂಗಸ್ಗಳಿಂದ. ಪೆರಿಸ್ಟಲಿಸಿಸ್ ಆಗರಂಗೆ ಕ್ರಮವತೆಯಾಗಿ ಮಲಮೂತ್ರ ಆಗೋದಿಲ್ಲ. ಇಟ್ ಹೆಲ್ಪ್ಸ್ ಇನ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಯಾರು ಕೇಳಿದ್ರು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡ್ಬಂದ್ರೆ ಲಿವರು ಫ್ಯಾಟಿ ಲಿವರ್ ಆಗಿದೆ. ಎಲ್ಲ ಗಿಫ್ಟ್ ಬೈ ಡಾಕ್ಟರ್ಸ್. ಹೆಂಗೆ? ಥ್ರೋ ವ್ಯಾಕ್ಸಿನೇಷನ್. ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ, ಸೀಕ್ರೆಟ್ಸ್ ಆಫ್ ವ್ಯಾಕ್ಸಿನ್ ಗೊತ್ತಾಗ್ತಿಲ್ಲ. ನೀವ್ ಅನ್ಕೊಂಡಿದ್ರೆ ವ್ಯಾಕ್ಸಿನ್ಸ್ ಈಸ್ ಫಾರ್ ಸೇವಿಂಗ್ ದ ಲೈಫ್ ಅಂತ. ನೋ, ಇಟ್ಸ್ ಕಿಲ್ಲಿಂಗ್ ಯುವರ್ ಲೈಫ್. ಯು ಆರ್ ದ ಪರ್ಮನೆಂಟ್ ಕಸ್ಟಮರ್ ಟು ಡಾಕ್ಟರ್ ಅಂಡ್ ಬಿಗ್ ಫಾರ್ಮಾ. ವ್ಯಾಕ್ಸಿನ್ ಯಾವುದೇ ಕಾರಣಕ್ಕೂ ನಿಮ್ಮ ಹೆಲ್ತ್ ಕಾಪಾಡೋಕಲ್ಲಿರೋದಲ್ಲ. ಇಟ್ಸ್ ಎ ಬಿಸ್ನೆಸ್ ಪರ್ಪಸ್. ನಿಮ್ಮನ್ನು ಹಾಳು ಮಾಡೇ ನಾವು ದುಡ್ಡು ಮಾಡಬೇಕು ಡಾಕ್ಟರ್ಗಳು. ಡಾಕ್ಟರ್ಸ್ ಆರ್ ದ ಕ್ರಿಮಿನಲ್ಸ್ ಇನ್ ದ ಸೊಸೈಟಿ. ಇಟ್ಸ್ ರಿಚ್ ಇನ್ ವೈಟಮಿನ್ ಕೆ. ಕೆಲವು ಬ್ಲೀಡಿಂಗ್ ಡಿಸಾರ್ಡರ್ ಇರ್ತವೆ, ಬ್ಲೀಡಿಂಗ್ ಕಂಟ್ರೋಲ್ ಆಗೋದಿಲ್ಲ, ಹಂಗೆ ಹಿಂಗೆ ಅಂತ ಇರ್ತಾರೆ. ಇಟ್ಸ್ ವೆರಿ ರಿಚ್ ಇನ್ ವೈಟಮಿನ್ ಕೆ ಅಂಡ್ K2. ರಿಚ್ ಇನ್ ವೈಟಮಿನ್ ಸಿ, ರಿಚ್ ಇನ್ ವೈಟಮಿನ್ ಎ, ಸೊ ಅಂಡ್ ರಿಚ್ ಇನ್ ಮಿನರಲ್ಸ್. ಸೊ ದಯವಿಟ್ಟು ಯಥೇಚ್ಛವಾಗಿ ಬಳಸೋದ್ ಕಲಿಯಿರಿ. ಆ ಮ್ಯೂಕಸ್ ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ಈ ಮ್ಯೂಕಸ್ಸೇ ನಿಮ್ಮ ಜೀವನದ ಸಂಗಾತಿ. ಬೆಂಡೆಕಾಯಿ, ಬೆಟ್ಟನಲ್ಲಿಕಾಯಿ, ನೀಮ್, ಇದು ಯಾವಾಗಲೂ ಸಿಗ್ತಿರ್ತದೆ. ಇಟ್ಸ್ ಬ್ಲಡ್ ಥಿನ್ನರ್. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ, ಸ್ಟೆಂಟ್ ಹಾಕ್ಸ್ಕೊಂಡಿದ್ದಾರೆ, ಈ ಆಸ್ಪಿರಿನ್ ತಗೋಬೇಕು, ಸೈಡ್ ಎಫೆಕ್ಟ್ ಆಯ್ತು, ಅಥವಾ ಇನ್ನೇನ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಯ್ತು ಅಂದ್ರೆ ಡೋಂಟ್ ವರಿ. ಬೆಂಡೆಕಾಯಿ ಇಸ್ ಎ ಪವರ್ಫುಲ್ ಬ್ಲಡ್ ಥಿನ್ನರ್. ಅಂದ್ರೆ ನಿಮ್ಮ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ವೈಟಮಿನ್ ಕೆ ಜಾಸ್ತಿ ಹೇರಳವಾಗಿದೆ, ಹೆಪ್ಪುಗಟ್ಟೋದಿಲ್ಲ ಅದು. ಇಲ್ಲೇನಾಗುತ್ತೆ, ಈ ಆಸ್ಪಿರಿನ್ ತಗೊಳಕ್ಕೆ ಅಲರ್ಜಿ ಆಗಿದ್ದವರು, ಬೇರೆ ಸಮಸ್ಯೆಗಳಿದ್ದವರು ಬೆಂಡೆಕಾಯಿ ನೀರನ್ನ ದಿನಾ 1 ಗ್ಲಾಸ್ ಕುಡಿದ್ರೆ ಸಾಕು.
ನೆಕ್ಸ್ಟ್ ವೆರಿ ಪವರ್ಫುಲ್ ರೆಮಿಡಿ. ಎಲ್ಲ ಗಂಡಸರಿಗೂ ಪ್ರಾಸ್ಟೇಟ್ ಸಮಸ್ಯೆ ಜಾಸ್ತಿ ಇದೆ. ಪ್ರಾಸ್ಟೇಟ್ ಹೈಪರ್ಟ್ರಫಿ, ಪ್ರಾಸ್ಟೇಟ್ ದಪ್ಪ ಆಗಿದೆ, ಮೂತ್ರ ಉರಿ ಬರ್ತದೆ, ಮೂತ್ರ ಮಾಡಕ್ಕಾಗಲ್ಲ, ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ ಡಾಕ್ಟ್ರೆ ಅಂತಂದ್ರೆ ಬೆಂಡೆಕಾಯಿ 4-5 ಬೆಂಡೆಕಾಯಿನ ಚಾಪ್ ಮಾಡಿ, ಅಂದ್ರೆ ಕತ್ತರಿಸಿ, 1 ಗ್ಲಾಸ್ ನೀರು ಉಣಿ ಹಾಕಿ, ರಾತ್ರಿ ಬೆಳಗ್ಗೆ ಎದ್ದು ಒಂದು 12 hours ಆದ್ಮೇಲೆ ಸೋಕ್ ಆದ್ಮೇಲೆ ಆ ಬೆಂಡೆಕಾಯಿಯಲ್ಲಿ ಒಳಗಡೆ ಏನಿರೋದಿಲ್ಲ, ಈ ರಸ ಎಲ್ಲ ಜ್ಯೂಸ್ ಎಲ್ಲ ನೀರಿಗೆ ಬಿಟ್ಟಿರ್ತದೆ, ಬೆಳಗ್ಗೆ ದಿನ 1 ಗ್ಲಾಸ್ ಕುಡೀರಿ ಹಾಳೊಟ್ಟೆಗೆ. ಸೊ ಪವರ್ಫುಲ್ ರೆಮಿಡಿ ಫಾರ್ ಬಿನೈನ್ ಪ್ರಾಸ್ಟೇಟ್ ಹೈಪರ್ಟ್ರೋಫಿ. ದಿನ ಕುಡಿಯೋದ್ರಿಂದ ಇದರ ಮಹತ್ವ ಹೇಳ್ತೀನಿ. ಎಸ್ಪೆಷಲಿ ಹೆಂಗಸರಿಗೆ ವೇಟ್ ಲಾಸ್ ಆಗುತ್ತೆ. ಬೆಟ್ಟನಲ್ಲಿಕಾಯಿ 1 ಗ್ಲಾಸ್ ನೀರು, ಓಕ್ರಾ ಅಂದ್ರೆ ಬೆಂಡೆಕಾಯಿ 1 ಗ್ಲಾಸ್ ನೀರು ವೇಟ್ ಕಡಿಮೆ ಮಾಡುತ್ತೆ. ಪವರ್ಫುಲ್ ರೆಮಿಡಿ ಫಾರ್ ವೇಟ್ ಲಾಸ್. ಅಂದ್ರೆ ದಿನನಿತ್ಯ ಯಾವಾಗ ಕುಡಿತಾನೆ ಇರ್ಬೇಕು. ಸರಿ, 6 ತಿಂಗಳು ಕುಡಿದು ಬಿಡ್ಬಿಟ್ರೆ ಆಗಲ್ಲ. ನಿಮ್ಗೆ ಹೆಂಗೆ ಬೆಳಗ್ಗೆ ಹೊಟ್ಟೆ ಹಸಿಯುತ್ತೋ ತಿಂಡಿ ಮಾಡ್ತಿರೋ, ಹಂಗೆ ಮಧ್ಯಾಹ್ನ ಹಂಗೆ ಹೊಟ್ಟೆ ಹಸಿಯುತ್ತೋ ಊಟ ಮಾಡ್ತಿರೋ, ಅದೇ ರೀತಿ ಇದನ್ ಬಾಡಿಗೆ ಬೀಳ್ತಾನೆ ಇರ್ಬೇಕು. 6 ತಿಂಗಳು 3 ತಿಂಗಳು ತಗೊಂಡು ಬಿಟ್ಬಿಡಲ್ಲ, ಆಗೋದಲ್ಲ. ಅಯ್ಯೋ ಕಡಿಮೆ ಆಗ್ಲಿ ಡಾಕ್ಟರ್ ಹೇಳ್ತಾರಪ್ಪ, ಸುಮ್ಮನೆ ಅಲೋಪತಿ ಡಾಕ್ಟ್ರು ಏನೋ ಹರ್ಬ್ಸ್ ಹೇಳ್ತಿರ್ತಾನೆ, ಫ್ರೂಟ್ಸ್ ಹೇಳ್ತಾರೆ, ವೆಜಿಟೇಬಲ್ಸ್ ಹೇಳ್ತಿರ್ತಾನೆ. ಅಂದ್ರೆ ಇದೆಲ್ಲದು ಜೀವನ ಸಮಸ್ಯೆ. ನಮ್ಮ ಜೊತೆ ಇರ್ಬೇಕು, ಯಾವತ್ತು ಜೊತೆ ಸಂಗಾತಿ. ಒಬ್ಬ ಗಂಡಸು ಒಬ್ಬ ಹೆಂಗಸನ ಮದುವೆ ಆಗೋದು ಸಂಗಾತಿಗೋಸ್ಕರ ಅಲ್ಲ, ಅವಳ ಬಾಳಿನಸೆಗೆ. ಒಂದು ಪಕ್ಷಿ ಒಂದು ಗೂಡು ಕಟ್ಕೊಳ್ತೆ, ಆ ಗೂಡಲ್ಲಿ ತನ್ನ ಮಕ್ಕಳು ಸಾಕಕ್ಕೆ ಪರಿಶುದ್ಧವಾದ ಗೂಡನ್ನು ಕಟ್ಕೊಂಡು ಆ ಮಕ್ಕಳು ಬೆಳೆಸಿದ. ಹಂಗಾಗಿ ಒಬ್ಬ ಸಂಸಾರ ಹೆಂಡತಿ ಮನೆಗೆ ಬಂದ್ರೆ ಅವಳದೇ ಆದ ಒಂದು ಗೂಡು ಕಟ್ಕೊಳ್ತಾಳೆ, ಅವಳದೇ ಹಿಡಿದು ಗೂಡು ಕಟ್ಕೊಂಡು ಅವಳದೇ ಕನಸುಗಳನ್ನ ಗೂಡಲ್ಲಿ ಬಿತ್ಕೊಳ್ತಾರೆ. ಅದು ತಪ್ಪಲ್ಲ. ಇದು 10 ಸೊಸೆ ಗಲಾಟೆ ಯಾಕಾಗತ್ತೆ ಅಂದ್ರೆ, ಅವಳು ಸೆಪರೇಟ್ ಆಗ್ಬಿಡ್ತಾಳೆ ಅಂದ್ರೆ ಪ್ರತಿ ಹೆಂಗಸು ಅದೇ ಮಾಡಿರ್ತಾಳೆ. ಪ್ರತಿ ಹೆಂಗಸು ಇವತ್ತಿದ್ದವಳು ನಾಳೆ ಅತ್ತೆ ಆಗ್ತಾಳೆ. ನೀವು ಕಟ್ಟಿರೋ ಒಂದು ಗೂಡು ನಿಮ್ ಸಂಸಾರಕ್ಕೆ, ನಿನ್ ಗಂಡನ್ನ ನಿಮ್ ಮಕ್ಕಳನ್ನ ಸಾಕೋದಕ್ಕೆ ಒಂದು ಗೂಡು ಕಟ್ಕೊಳ್ತೀರಾ. ಆ ಗೂಡು ಕಟ್ಕೊಳ್ಳೋದು ಬಾಕಿಯವ್ರು ನೋಡೋರಿಗೆ, ಓ ಏನಪ್ಪ ಇವನ್ ಮೊನ್ನೆ ಬಂದು ಸೊಸೆ ಆಗ್ಲೇ ಹಿಂಗಾದ್ಲು ಅಂತ. ಹಂಗಲ್ಲ, ಅವಳು ಆಗ್ಲೇ ಗೂಡು ಕಟ್ಕೊಳಕ್ ಹೋಗಿರ್ತಾಳೆ. ಅದು ನಿಮ್ ದೃಷ್ಟಿ ಕೆಟ್ಟದಾಗ ಕಾಣಿಸುತ್ತೆ. ಪ್ರತಿ ಹೆಂಗಸರು ಅತ್ತೆ ಆಗ್ಲೇಬೇಕು. ಇರ್ಲಿ, ಆ ವಿಷಯ ಬೇಡ. ಇಸೆ ಬ್ಲಡ್ ಪ್ರಾಸ್ಟೇಟ್ ಹೈಪರ್ಟ್ರೋಫಿಗಳಿಂದ ಕಡಿಮೆ ಆಗುತ್ತೆ, ವೇಟ್ ಲಾಸ್ ಕಡಿಮೆ ಆಗುತ್ತೆ. ಹೆಂಗಸರಲ್ಲಿ ಋತುಮತಿ ಆದಾಗ ಹೊಟ್ಟೆ ನೋವು ಬರ್ತದೆ, ಸ್ಪಾಸ್ಮೋಡಿಕ್ ಡಿಸ್ಮೆನ್ಯೂರಿಯಾ ಅಂತೀವಿ. ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಇಂಜೆಕ್ಷನ್ ತಗೊಳ್ತೀರಾ, ಕಡಿಮೆ ಆಗ್ಬೋದು, ಆಗದೆ ಇರ್ಬೋದು. ಅಂಗಡಿಯವ್ರು ಮಾತ್ರ ತಗೊಳ್ತೀರಾ, ಆಗದೆ ಇರ್ಬೋದು. ಹಾಗಾಗಿ ಋತುವತಿ ಆದಾಗ ಹೊಟ್ಟೆ ನೋವು ಬಂದಾಗ ಹೆಣ್ಮಕ್ಳಿಗೆ ಇದನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 1 ಗ್ಲಾಸ್ ಉಣ್ಣೆ ಹಾಕ್ಬಿಟ್ಟು ಆ ಮ್ಯೂಕಸ್ ಕುಡಿಸಿ, ನೀರ್ ಮ್ಯೂಕಸ್ನ ಬೆಂಡೆಕಾಯಿ ತೆಗೆದ್ಬಿಟ್ಟು ಸ್ಪಾಸ್ಮೋಡಿಕ್ ಡಿಸ್ಮೆನ್ಯೂರಿಯಾಗೆ ವೆರಿ ಪವರ್ಫುಲ್ ರೆಮಿಡಿ. ಹೊಟ್ಟೆ ನೋವಿಂದ ಬಳತಿರ್ತಾರಲ್ಲ ಹೆಣ್ಮಕ್ಳು, ಹೊರಗಡೆ ಮುಟ್ಟಾದಾಗ ಅವಾಗ ಬೆಳಿಗ್ಗೆ 1 ಗ್ಲಾಸು, ಮಧ್ಯಾಹ್ನ 1 ಗ್ಲಾಸು, ರಾತ್ರಿ ಗ್ಲಾಸು ಹೊಟ್ಟೆ ನೀರ ತನಕ 3 ದಿನ ಕುಡಿ, ಸಾಕು, ಕಡಿಮೆ ಆಗುತ್ತೆ. ಇಟ್ ಇಸ್ ರಿಚ್ ಇನ್ ಫೈಬರ್ ಜಾಸ್ತಿ ಇದ್ದಾಗ ನಿಮ್ ಬಾಡಿಗೆಲ್ಲ ಮಿನರಲ್ಸ್ ಬರ್ತದೆ, ಮಲಬದ್ಧತೆ ಕರೆಕ್ಟ್ ಆಗ್ತದೆ, ಕರೆಕ್ಟ್ ಆಗಿ ಸ್ಟೂಲ್ ಪಾಸ್ ಮಾಡ್ತೀರಾ. ಹೆಣ್ಣಿನ ಸಮಸ್ಯೆ ಇನ್ನೊಂದು PCOD ಸಮಸ್ಯೆಗಳು, ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್. ಮಕ್ಕಳಾಗಲ್ಲ. ಯಾಕೆ ಮಕ್ಕಳಾಗಲ್ಲ? ನಾವು ನಿಮಗೆ ವಿಷಯ ಬಿಟ್ಬಿಟ್ಟಿದ್ವಿ ಚಿಕ್ಕರಲ್ಲಿ. BCG ವ್ಯಾಕ್ಸಿನ್ ಯಾರು ತಗೊಂಡಿದ್ರು ಎಲ್ಲ ಪಡಬಾರ್ದು ಸಮಸ್ಯೆ ಜೀವನದಲ್ಲಿ ಪಡ್ತೀರಾ. ಇವತ್ತು 70, 80 ವರ್ಷ, 90 ವರ್ಷ ನೋಡ್ತಿರೋದು, ಅವ್ರು ಯಾರು ವ್ಯಾಕ್ಸಿನ್ ತಗೊಂಡಿಲ್ಲ, ಅವ್ರ ಜೊತೆ ನಾವು ಖುಷಿಯಾಗಿರ್ತೀವಿ. ಇನ್ನು ಮುಂದೆ 40 ವರ್ಷ ಬದುಕಾಗಲ್ಲ, 40 ಇಂದ 50 ವರ್ಷನೇ ಗ್ರಾಸ್. ಅಷ್ಟರೊಳಗೆ ಹಾರ್ಟ್ ಅಟ್ಯಾಕ್ ಇನ್ನೂ ಜಾಸ್ತಿ. ಈಗ ಇಲ್ಲೆಲ್ಲ ವ್ಯಾಕ್ಸಿನ್ ಕೊಟ್ಟು ಅವಾಂತರ ಮಾಡ್ತಿದ್ದಾರೆ. ಹಂಗಾಗಿ ಪ್ರತಿಯೊಬ್ಬ ಮನುಷ್ಯನ ಆಯುಸ್ಸು 50 ವರ್ಷಕ್ಕೆ ಬಂದು ನಿಂತ್ಕೊಂಡಿದೆ. ಅದಕ್ಕೆ ಬೇಗ ಮದುವೆ ಆಗಿ, ಬೇಗ ಮಕ್ಕಳಾಗಿ, ಬೇಗ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಿ. ಲೇಟಾಗಿ ಮದುವೆ ಆಗಿ ಲೇಟಾಗಿ ಓನರ್ ಹಾಕ್ಸಬೇಡಿ. ಪಟ್ಟ ಚಟ್ಟ ಒಳ್ಳೇದಲ್ಲ. ಪಟ್ಟ ತಾನೇ ಬರ್ಬೇಕು, ಪಡೆದ್ಕೊಂಡು ಬರ್ಬೇಕು. ಈ ಪ್ರಜ್ವಲ್ ರೇವಣ್ಣ ತಗೊಳ್ಳಲ್ಲ, ಪಟ್ಟ ಹಂಗ್ ಬರ್ಬಾರ್ದು, ಅದು ಕೆಟ್ಟದಾಗತ್ತೆ. ಪಟ್ಟನ ಫೈಟ್ ಮಾಡ್ತಾ ಇರಬೇಕು. ಚಟ್ಟ ಯಾವ ಬರ್ತದೆ? ವಯಸ್ಸಾದ್ಮೇಲೆ ಬರ್ತದೆ. ಈ ಮನುಷ್ಯ 90 ವರ್ಷ ಇದ್ದಪ್ಪ, ಎಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿದ್ದ, ಏನು ಅಂತ ಅವ್ನ ಗುಣಗಾನ ಮಾಡಿ ಹೂನಾರ ಹಾಕಿ ಅವನ ಸತ್ಕರಿಸಿ
ಸ್ಮಶಾನ ಕರ್ಕೊಂಡು ಹೋಗ್ತಾರೆ. ಅದು ಚಟ್ಟ ನೇಚರ್ ಬರ್ಬೇಕು. ಈಗೇನಾಗ್ತದೆ, 35 ವರ್ಷಕ್ಕೆ ಸಾಯ್ತಾರೆ, 40 ವರ್ಷಕ್ಕೆ ಅಡ್ಡಾಡಕ್ಕೆ ಸಾಯ್ತಾರೆ. ಏನು ಮಾಡದೆ ಸಾಯ್ತವ್ರೆ, ಜೀವನದಲ್ಲಿ ಏನು ಸಾಧಿಸೋದಿಲ್ಲ. ಸಾಧನೆ ಮಾಡದೆ ಸಾಯೋದು ಈ ಚಟ್ಟ. 35-40 ವರ್ಷಕ್ಕೆ ವ್ಯಾಕ್ಸಿನ್ ತಗೊಂಡು ಹಾರ್ಟ್ ಅಟ್ಯಾಕ್ ಆಗಿ, ಕಿಡ್ನಿ ಫೇಲ್ಯೂರ್ ಆಗಿ, ಕ್ಯಾನ್ಸರ್ ಆಗಿ, ಅದಕ್ಕೆ ಚಟ್ಟ ಪಟ್ಟ ಒಲಿದು ಬರಬೇಕು, ಸುಮ್ಮನೆ ಬರಬಾರ್ದು. ಎಲ್ಲ ಹೆಣ್ಮಕ್ಳಿಗೆ ಫೈಬ್ರಾಯ್ಡ್ ಸಮಸ್ಯೆ ಇದೆ. ಗರ್ಭಕೋಶದಲ್ಲಿ ಗಿಡ್ಡೆ ಆಗೋದು, ಗರ್ಭಕೋಶ ದಪ್ಪ ಆಗೋದು, ಗರ್ಭಕೋಶದಲ್ಲಿ ಬ್ಲೀಡಿಂಗ್ ಆಗೋದು. ಯಾಕೆ? ಎಲ್ಲಾ ಸಮಸ್ಯೆ ಇದೆ. BCG ವ್ಯಾಕ್ಸಿನೇಷನ್ ನಿಮ್ಗೆ ಯಾರು ಅರ್ಥ ಆಗ್ತಲ್ಲ, ಯಾವ ಡಾಕ್ಟ್ರು ಅರ್ಥ ಆಗೋದಲ್ಲ. ನನಗೆ ಕಾಸ್ಮಿಕ್ ಎನರ್ಜಿಯಲ್ಲಿ ಪೆಂಡಲಮ್ ಡೋಸ್ ಮಾಡ್ತೇನೆ. ವಾಟರ್ ಡೈಲಿ ಈ ಕಾಯಿಲೆಗಳು ಎಲ್ಲಿಂದ ಬರ್ತವೆ ಅಂದ್ರೆ ರೂಟ್ ಕಾಸ್ ಹೋಗ್ತೀನಿ. ನಾನು ಒಬ್ಬ ಮಾಮೂಲಿ ವೈದ್ಯ ಆಗಿದ್ದೆ 30 ವರ್ಷ 40 ವರ್ಷ. ಆಮೇಲೆ ಥಿಂಕ್ ಮಾಡಿದೆ, ವೈ ವಿ ಆರ್ ಸಿಕ್. ನಮ್ಮ ಹತ್ರ ಏನ್ ಕಡಿಮೆ ಆಗಿದೆ? ದುಡ್ಡಿದೆ, ಡಾಕ್ಟರ್ಗಳಿದ್ದಾರೆ, ಹಾಸ್ಪಿಟಲ್ಗಳಿದ್ದಾರೆ, ಎಜುಕೇಶನ್ ಇದೆ. ಆದ್ರೆ ಎಲ್ಲಿ ಎಡ್ವರ್ಟ್ ಆಗಿ ಎಲ್ಲಿ ಹೋಗ್ತಿದ್ವಿ ಅನ್ನೋದು ಗೊತ್ತಾಗ್ತಿಲ್ಲ. ರೂಟ್ ಕಾಸ್ ಅಲ್ಲಿ ಗೊತ್ತಾಯ್ತು ನನಗೆ. ಪೆಂಡಲಮ್ ಡೋಸ್ ಮಾಡಿ ನಾನ್ ತಾವು ಪಿರಮಿಡ್ ಇದೆ, ಪಿರಮಿಡಲ್ ಪೆಂಡಲಮ್ ಡೋಸ್ ಮಾಡಿ ಎಲ್ಲಿಂದ ರೂಟ್ ಕಾಸ್ ಆಫ್ ಡಿಸೀಸ್ ತಿಳ್ಕೊಳ್ಳೋಕೆ ಹೋಗ್ತೀನಿ. ದಟ್ಸ್ ರೂಟ್ ಕಾಸ್ ಇಸ್ BCG ವ್ಯಾಕ್ಸಿನೇಷನ್. ಇವತ್ತು ಯಾರು BCG ವ್ಯಾಕ್ಸಿನ್ ತಗೊಂಡಿದ್ದಾರೋ 40 ವರ್ಷ ಆದ್ಮೇಲೆ ಗರ್ಭಕೋಶ ಗೆಡ್ಡೆ ಬರ್ತವೆ, ಗರ್ಭಕೋಶ ದಪ್ಪ ಆಗ್ತವೆ, ಗರ್ಭಕೋಶ ಬ್ಲೀಡಿಂಗ್ ಶುರು ಆಗ್ತದೆ. ಇದೆಲ್ಲ ಕಾಮನ್. ಹಂಗಾಗಿ ಡಾಕ್ಟರ್ಗಳು ಇನ್ನೇನು ಆಲ್ಟರ್ನೇಟ್ ಇಲ್ಲ, ನಿಮಗೆ ಆಪರೇಷನ್ ಮಾಡಿಸ್ಕೊಳ್ಳೋ ವಿಧಿ ಇಲ್ಲ. ಹಂಗಾಗಿ ಎಲ್ಲ ಆಪರೇಷನ್ ಹೋಗ್ತಾರೆ. ಆಪರೇಷನ್ ಹೋಗ್ಬಾರ್ದು ಅಂದ್ರೆ ನಿಮ್ ಮಗಳಿಗೆ ದಯವಿಟ್ಟು BCG ವ್ಯಾಕ್ಸಿನ್ಸ್ ಕೊಡ್ಬೇಡಿ. ಒಂದು ಆಯ್ತು. ಈ ಗರ್ಭಕೋಶ ಗೆಡ್ಡೆಗೆ, ಗರ್ಭಕೋಶ ದಪ್ಪ ಆಗಿರೋದಕ್ಕೆ ಬೆಂಡೆಕಾಯಿ ಒಳ್ಳೆ ಮದ್ದು. ಬೇಕಷ್ಟಿವೆ, ನಾವು ಒಂದೊಂದು ಹೇಳ್ತಿರ್ತೇನೆ. ಬಂದು ಒಂದು ವೆಟರ್ನರಿ ಹೇಳಿದೆ, ಇದೊಂದು ಹೇಳಿದೆ, ಹೇಳ್ತೀನಿ. ಸ್ಕಿನ್ ಡಿಸೀಸ್, ಎಸ್ಪೆಷಲಿ ಸೋರಿಯಾಸಿಸ್. ಏನ್ ಅಲ್ಲಿಗೆ ಬರ್ತೀನಿ? ಸೋರಿಯಾಸಿಸ್ ಡ್ಯೂ ಟು ಫಂಗಸ್ ಇನ್ಫೆಕ್ಷನ್ ಇಂಡ್ಯೂಸ್ಡ್ ಬೈ BCG ವ್ಯಾಕ್ಸಿನೇಷನ್. ಈ ಸೋರಿಯಾಸಿಸ್ ಒಳ್ಳೆ ಮದ್ದು ಇದು. ನಾನು ಹೇಳೋದು ಪ್ರತಿಯೊಬ್ಬರದ್ದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಪ್ರತಿಯೊಬ್ಬರ ಮನೆಗಳಲ್ಲಿ ಬೆಂಡೆಕಾಯಿನ ಹೇರಳವಾಗಿ ಯೂಸ್ ಮಾಡಿ. ಸೊಪ್ಪು, ತರಕಾರಿ, ಬೆಂಡೆಕಾಯಿ ಯಾವುದೇ ಆಗ್ಲಿ ಓವರ್ ಬಾಯ್ಲ್ ಮಾಡಕ್ ಹೋಗ್ಬೇಡಿ. ಸತ್ವಗಳು ಸತ್ತು ಹೋಗ್ತವೆ. ವೆಜಿಟೇಬಲ್ಸ್ಗಳನ್ನ ತುಂಬಾ ಓವರ್ ಆಗಿ ಬಾಯ್ಲ್ ಮಾಡಿದ್ರೆ ಅಥವಾ ಫ್ರೈ ಮಾಡಿದ್ರೆ, ಡೀಪ್ ಫ್ರೈ ಮಾಡಕ್ ಹೋಗ್ಬೇಡಿ. ಡೀಪ್ ಫ್ರೈ ಎಲ್ಲ ಬರ್ನ್ ಮಾಡಿರ್ತದೆ. ಬರೀ ಆರ್ಡಿನರಿ ಫ್ರೈ ಮಾಡಿ, ಎಷ್ಟು ಬೆಂದಾಗುತ್ತೋ ಅಷ್ಟು ಮಾಡಿ. ಡೀಪ್ ಫ್ರೈ ಮಾಡಿದಾಗ ಏನಾಗುತ್ತೆ, ಅದ್ರಲ್ಲಿ ಕೆಲವು ಅಂಶಗಳೆಲ್ಲ ವೈಟಮಿನ್ಸ್ಗಳು, ಮಿನರಲ್ಸ್ಗಳು, ಎಸೆನ್ಷಿಯಲ್ ಅಮಿನೋ ಆಸಿಡ್ಗಳು, ಫ್ಲೇವನರ್ಸ್ಗಳು ಎಲ್ಲ ಬರ್ನ್ ಆಗಿ ಸುಮ್ಮನೆ ಡೇಟ್ ಫುಡ್ ತಿಂತಿರ್ತೀರ. ಆ ಡೇಟ್ ಫುಡ್ ತಿನ್ಬಾರ್ದು ಅಂದ್ರೆ ಡೀಪ್ ಫ್ರೈ ಅಲ್ಲಿ ಯಾವ್ದಕ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಡೀಪ್ ಫ್ರೈ ಅಂದ್ರೆ ಚೆನ್ನಾಗಿ ಕರಿಯೋದು, ಮಾಡಕ್ ಹೋಗ್ಬೇಡಿ. ಸೊ ನಾನು ದಿನಾ ಪೇಷಂಟ್ ನೋಡೋದು ಕ್ಯಾನ್ಸರ್, ಕಿಡ್ನಿ ಫೇಲ್ಗಳೇ ಆಗಿದೆ. ತಮ್ಮಲ್ಲಿ ಯಾರೋ ಜಾಸ್ತಿ ಕ್ಯಾನ್ಸರ್ ಪೇಷಂಟ್, ಕಿಡ್ನಿ ಫೇಲ್ಗಳಿದ್ರೆ ದಯವಿಟ್ಟು ನಂಬರ್ಸ್ಕೊಂಡು ಫೌಂಡೇಶನ್ ನಾನು ಕಾಂಟ್ಯಾಕ್ಟ್ ಮಾಡಿ. ಇವತ್ತಂತೂ ನಾನು ಚಾಪ್ಟರ್ ಮುಗೀತು ಬೆಂಡೆಕಾಯಿ ಬಗ್ಗೆ. ದಯವಿಟ್ಟು ಏನಾದ್ರು ಕೇಳಿದ್ರೆ ದಯವಿಟ್ಟು ಕೇಳಿ ಪ್ರಶ್ನೆಗಳನ್ನ. ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್. ಬೆಂಡೆಕಾಯಿ ಅನ್ನೋದು ನಿಜವಾದ ಅದ್ಭುತವಾದ ಸಸ್ಯ, ಅದ್ಭುತವಾದ ಆಹಾರ ಅದು. ಸೊ ಅದು ಟೇಸ್ಟು ಆಗಿರ್ತದೆ, ಅಷ್ಟು ಪ್ರಯೋಜನಗಳು ನೀವು ಹೇಳಿದ್ದು ತುಂಬಾ ಹಲವಾಗಿದೆ ಸರ್. ಸೊ ಈಗ ಮಿತ್ರರೇ, ಪ್ರಶ್ನೆಗಳಿದ್ರೆ ದಯವಿಟ್ಟು ಸರ್ ಹತ್ರ ಕೇಳಿ. ಈಗ ಫೆಸ್ಟ್ ಬರ್ತಾ ಇದೆ, ಫೆಸ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಈಗ ಪ್ರಶ್ನೆಗಳು ಕೇಳಿ. ಮೊದಲನೇ ಸವಿತಾ ಮೇಡಮ್ ಮಾತಾಡಿ. ಸವಿತಾ ಅವರು ಅಲ್ಲ, ಅನ್ಮ್ಯೂಟ್ ಆಗ್ತಾ ಇಲ್ಲ. ಹರೀಶ್ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ಸರ್, ಇದು BP ಇದು ಒಬ್ಬೊಬ್ರು ಒಂದು ಹೇಳ್ತಾರೆ. ಈಗ ಆರೋಗ್ಯವಂತ ವ್ಯಕ್ತಿಗೆ ಎಷ್ಟಿರ್ಬೇಕು ಸರ್ ಕರೆಕ್ಟ್ ಆಗಿ? ದಟ್ ಏಜ್ ಡಿಪೆಂಡ್ಸ್ ಆನ್ ದ ಏಜ್. 40 ಇಯರ್ಸ್ ಅಂದ್ರೆ 30 ವರ್ಷದ 20ರಿಂದ 30 ವರ್ಷದವರೆಗೆ 120/8 ಇರ್ತದೆ. ಆ ಏಜ್ಗೆ 30 ವರ್ಷದಿಂದ 50 ವರ್ಷದೊಳಗೆ 140/90 ಇರ್ತದೆ. ದಟ್ ಈಸ್ ನಾರ್ಮಲ್. ನೀವು ವಯಸ್ಸಾದ ಮುದುಕನ್ನ BP ಆ BP ಬೇರೆ ಇರ್ತವೆ. 25-30 ವರ್ಷದ ಹುಡುಗಂದ BP ಇರ್ತದೆ. ವಯಸ್ಸಾದ ಮುದುಕನ್ನ BP ತರಕ್ ಆಗಲ್ಲ. ಆ ವಯಸ್ಸಿಗೆ ಇರ್ತದೆ.
ಇಲ್ಲಿ ಏನ್ ಮಾಡಿದ್ರೆ ಯಾವ್ದು ಫಿಕ್ಸ್ ಮಾಡಕ್ ಹೋಗುತ್ತೆ ಇಲ್ಲ ಎಷ್ಟಿರ್ಬೇಕು ಕರೆಕ್ಟ್ ಆಗಿ? ಇರ್ಲೇಬೇಕು ಅಂತ ಬಿ.ಪಿ ನಿಮ್ ಬಾಡಿ ಚೆನ್ನಾಗಿರ್ತದೆ. 150/90 ಇದೆ ಅದಕ್ಕೆ. ನಾರ್ಮಲ್ ಎಷ್ಟು ಏಜ್? ಅದಕ್ಕೆ ಅವರು 40 ಸ್ವಲ್ಪ ಅದಕ್ಕೆ ಜಾಸ್ತಿ ಅವರು ಇದೆ. 120. ಈಗ ಏನ ಗೊತ್ತಾ, ಈಗ ವೈದ್ಯರ ಹತ್ರ ಹೋದ್ರೆ ಒಂದ್ ಮಾತ್ರೆ ಹಾಕ್ತಾರೆ, ಒಂದ್ ಮೆಡಿಸಿನ್ ಹಾಕ್ತಾರೆ ಬಿ.ಪಿ ಕಂಟ್ರೋಲ್ ಆಗಿಲ್ಲ ಅಂತಾರೆ, ಇನ್ನೊಂದ್ ಮೆಡಿಸಿನ್ ಹಾಕ್ತಾರೆ ಬಿ.ಪಿ ಕಂಟ್ರೋಲ್ ಆಗ್ತಾರೆ. ಮೆಡಿಸಿನ್ ತೆಗಿಯಲ್ಲ, ಹಳೆ ಮೆಡಿಸಿನ್ ಅದನ್ನು ಜೊತೆಲಿ ಹಾಕ್ತಿರ್ತಾರೆ. ಹಂಗಾಗಿ ಇದು ಟ್ರಯಲ್ ಅಂಡ್ ಎರರ್. ಅದಕ್ಕೆ ಮನೆ ಮದ್ದು ಕಾರ್ಯಕ್ರಮದಲ್ಲಿ ಈ ನೀಮ್ ಆಯಿಲ್ ಸಿಗುತ್ತೆ ಅಥವಾ ನೀಮ್ ಎಲೆಗಳು ಒಂದು 6-7 ಎಲೆ ಬೆಳಗ್ಗೆ ಅಗು ತಿನ್ನಿ. ನಾವು ಚಿಕ್ಕರಲ್ಲಿ ಮಾಡ್ತಿದ್ವಿ, ಈಗ ನಗುಂಗಾಗಿದೆ. ಚಿಕ್ಕರಲ್ಲಿ ಮಾಡ್ತಿದ್ವಿ. ನೀಮ್ ತಗೊಳ್ಳಿ, ಈ ಬೆಂಡೆಕಾಯಿ ತಗೊಳ್ಳಿ, ಬೆಂಡೆಕಾಯಿ ಬೆಳಗ್ಗೆ ದಿನ 1 ಗ್ಲಾಸ್ ಕುಡೀರಿ. ನಿಮ್ ಬೆಳಗ್ಗೆ 5 ತಿನ್ನಿ, ಅದ್ಬಿಟ್ಟು ಕೈ ಇರ್ತದೆ, ನಿಮ್ಮ ಹಲ್ಲು ಚೆನ್ನಾಗಿರ್ತವೆ, ಬಾಯಿನೂ ಚೆನ್ನಾಗಿರ್ತವೆ, ಹಲ್ಲುಗಳು ಚೆನ್ನಾಗಿರ್ತವೆ, ಮೈಂಡ್ ಚೆನ್ನಾಗಿರ್ತದೆ, ನಿಮ್ ಫಿಸಿಕಲ್ ಕ್ಯಾರೆಕ್ಟರ್ ಚೆನ್ನಾಗಿರ್ತದೆ. ನೀಮ್ ಇಸ್ ದ ಪರ್ಫೆಕ್ಟ್ ರೆಮಿಡಿ ಫಾರ್ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್. ಈಗ ಸಮಸ್ಯೆ ಬಂದ್ಬಿಟ್ಟಿದೆ, ಟ್ರಾಪ್ ಆಗಿದ್ವಿ, ಬಿಡಿಸ್ಕೊಂಡ್ ಬರಕ್ ಆಗಲ್ಲ. ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ. ನಾನು ಎಷ್ಟೇ ಹೇಳಿದ್ರು ನಮ್ಮ ಸೈಕಾಲಜಿಗೆ ಡಿಫ್ರೆಂಟ್ ಇರ್ತದೆ. ಹಾಗಾಗಿ 150/90 ಒಂದು 5-4 ಜಾಸ್ತಿ ಆಗಿದೆ, ಏನು ತುಂಬಾ ಗ್ರಾಸ್ ಅಲ್ಲ. 130-140 ನಾರ್ಮಲ್ ಇದೆ. 140-150 ಸ್ವಲ್ಪ ಒಂದು 10 ಜಾಸ್ತಿ ಆಗಿದೆ. 80-90 ಜಾಸ್ತಿ ಆಗಿದೆ, ಏನಾಗಲ್ಲ. ಸೊ ಮನೆ ಮದ್ದು ಕರೆಮಲ್ ಯೂಸ್ ಮಾಡಿ, ನೀಮ್ ಮತ್ತೆ ಬೆಂಡೆಕಾಯಿ. ಎಸ್ ಸರ್. ಎಸ್, ದೊಡ್ಡಗೌಡ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ ಗುರುಗಳೇ, ಅದು ಇವಾಗ ಔಷಧಿ ಎಲ್ಲ ಹಾಕಿರ್ತಾರಲ್ಲ, ಅದು ಹೇಗೆ ತೆಗೆಯೋದು ಬೆಂಡೆಕಾಯಿಲಿ? ನಾವು ಹೇಗೆ ಮನುಷ್ಯರುಗಳು ಔಷಧಿಯಿಂದ ಬದುಕಿದ್ವು, ಹಾಗೆ ಪ್ರಾಣಿ ಸಸ್ಯಗಳು ಪ್ಲಾಂಟ್ಸ್ಗಳು ಮೆಡಿಸಿನ್ ತಿಂದ ಬದುಕ್ತೇವೆ. ಅರ್ಥ ಆಯ್ತಲ್ಲ? ಅರ್ಥ ಮಾಡ್ಕೊಳ್ಳಿ. ನೀವ್ ಹೆಂಗೆ ವ್ಯಾಕ್ಸಿನ್ ತಗೊಂಡು ಬದುಕ್ತಿದ್ರು ಡಾಕ್ಟರ್ಗಳ ಹತ್ರ, ಅದೇ ರೀತಿ ಈ ಸಸ್ಯಗಳು ಹಂಗೆ ಬದುಕಂಗ ಆಗ್ಬಿಟ್ಟಿವೆ. ನೀವೇಂಗೆ ಈಗ ವ್ಯಾಕ್ಸಿನೇಷನ್ ಹಾಕಿರ್ತಾರಲ್ಲ, ಅದನ್ನ ಉಪ್ಪು ಹಾಕಿ ಒಂದ್ ಅರ್ಧ ಗಂಟೆ ನನಗೆ ಲೋಳೆ ಎಲ್ಲ ಬಿಟ್ಬಿಡುತ್ತಲ್ಲ, ಅದು ವೇಸ್ಟ್ ಆಗುತ್ತಲ್ಲ ಅಂತ. ಅಲ್ಲ, ಏನ್ ಗೊತ್ತಾ, ಲೋಳೆ ಒಳಗಡೆ ಕೆಟ್ಟ ಅಂಶ ಇರೋದಲ್ಲ, ಕೆಮಿಕಲ್ ಇರ್ತದೆ, ಬಯೋಕೆಮಿಕಲ್ ಇರ್ತದೆ. ಮೇಲೆ ಸಿಪ್ಪೆ ಇರ್ತಲ್ಲ, ತೆಗೆದು ಎಸ್ಬಿಡ್ಬೇಕು. ಅದಕ್ಕೆ ಹೇಳ್ತಿರೋದು, ಅದನ್ನ ತೆಗೆದಿಸ್ಬಿಡಿ, ಲೋಳೆ ಕುಡಿ. ಕಾಯಿ ತಿನ್ನಬಾರ್ದು, ಬರೀ ಲೋಳೆ ಮಾತ್ರ ಕುಡಿಬೇಕು ಅಂತ ನೀವ್ ಹೇಳೋದು. ಅದು ಮೆಡಿಸಿನ್ ಪ್ರಾಪರ್ಟಿ. ನೀವು ಅಡಿಗೆ ಮಾಡುವಾಗ ಕಾಯಿನ ಸೆಪರೇಟ್ ಮಾಡಕ್ ಆಗಲ್ಲ, ಫ್ರೈ ಮಾಡುವಾಗ ಕಾಯಿ ಸೆಪರೇಟ್ ಮಾಡಕ್ ಆಗಲ್ಲ, ಅದ್ರ ಜೊತೆಲೆ ಮಾಡ್ಬಿಡ್ತೀವಿ. ಹೌದು, ಮಾಡುವ ಏನು ಮಾಡಕ್ ಆಗಲ್ಲ. ಮೆಡಿಸಿನ್ ಒಂದ್ ಕಾಲದಲ್ಲಿ ಅವರೆಕಾಳು ಸಾಂಬಾರ್ ಮಾಡಿದ್ರೆ ಬೀದಿಗೆಲ್ಲ ಸ್ಮೆಲ್ ಬರ್ತಿತ್ತು, ಎಷ್ಟು ಚೆನ್ನಾಗಿತ್ತು. ಈಗೆಲ್ಲ ಅವರೆಕಾಳಿಗೆ ಔಷಧಿ ಹೊಡಿತಾರೆ, ಕೆಮಿಕಲ್, ಉಳ್ಳಕಾಳು ಸಾಯಲಿ ಅಂತ. ಹೌದು. ಸೊ ಸಾಂಬಾರ್ ಟೇಸ್ಟೇ ಇರೋದಿಲ್ಲ. ಹಂಗಾಗಿದ್ವಿ ನಾವೇಗೋ ಪ್ರಾಣಿ ಪಕ್ಷಿ ಎಲ್ಲ ಕಡೆ ಹಂಗಾಗ್ಬಿಟ್ಟಿದ್ವಿ. ಪಕ್ಷಿಗಳು ಸಿಕ್ತಿಲ್ಲ ಡಾಕ್ಟರ್ ಕೈ, ಮನುಷ್ಯ ಕಾಯಿಗೆ ಅಟ್ಲೀಸ್ಟ್ ಪ್ಲಾಂಟರ್ಗಳು ಸಿಗ್ತವೆ, ಅರ್ಗಳು ಕೊಂದಾಗ್ತಾರೆ. ಅದೊಂದು ಡೌಟ್ ಇತ್ತು. ಥ್ಯಾಂಕ್ ಯು. ಪೂರ್ಣಿಮಾ ಅವರ ಬಸವರಾಜ್ ಅವರು ಮಾತಾಡಿ. ಬಸವರಾಜ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಮ್ದು ಲೈಫ್ ಏನಾಗಿದೆ, ಕಂಪ್ಯಾರಿಸನ್ ಎಲ್ಲ ಎಲ್ಲರೂ ಏನ್ ಮಾಡ್ಬಿಟ್ಟಿದ್ದಾರೆ, ಕಂಪ್ಯಾರಿಸನ್ ಅಲ್ಲಿ ಹೋಗ್ಬಿಡ್ತಾ ಇದ್ದಾರೆ. ಅವ್ರು ಹಾಗೆ, ಇವ್ರು ಹೀಗೆ, ನಾವ್ ಹೀಗ್ ಮಾಡ್ಬೇಕು, ಹಾಗೆ ಹೀಗೆಗಳು. ಅದರಿಂದ ನಮ್ ಲೈಫ್ ನಾವ್ ಹಾಳು ಮಾಡ್ಕೊತಾ ಇದೀವಿ. ಇನ್ನೊಂದು ನೋಡಿ, ಟ್ರೆಡಿಷನಲ್ ಹೇಗಿತ್ತು ಹಳೆ ಕಾಲದಲ್ಲಿ, ನಮ್ಮ ಅಪ್ಪ ಆಗ್ಲಿ, ನಮ್ ತಾತಗಳಾಗ್ಲಿ, ನಮ್ ತಾತಗಳೆಲ್ಲ 100 ವರ್ಷ ಬದುಕಿದ್ರು. ಯಾವುದೇ ಕೂಡ ಸಿರಪ್ಗಳು ತಗೊಳ್ಳಿಲ್ಲ. ಈ ನಮ್ ಮನೆಯಲ್ಲೇ ಎಕ್ಸಾಂಪಲ್ ನೋಡಿ, ನಮ್ಮಪ್ಪ ನಾವು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀವಿ. ನಮ್ಮಪ್ಪ ಬೇವಿನ ಕಡ್ಡಿ ಇಲ್ದೇನೆ ಅವರು ಹಲ್ಲೇ ಉಜ್ಜಲ್ಲ. ಪ್ರತಿದಿನ ಬೇವಿನ ಕಡ್ಡಿಯಿಂದ ಹಲ್ಲುಜ್ತಾರೆ.
ಅದೇ ನಮ್ ತಾಯಿ ಬ್ರಷ್ ಪೇಸ್ಟ್ ಯೂಸ್ ಮಾಡ್ತಾರೆ, ನಮ್ ತಾಯಿದಷ್ಟು ಹಲ್ಲುಗಳು ಹೋಗಿದಾವೆ. ನಮ್ಮ ಅಪ್ಪನ ಹಲ್ಲು ಇನ್ನೂ ಇಲ್ಲಿವರೆಗೆ ಏನಾಗಿಲ್ಲ. ಇದು ನೋಡಿ, ಫಸ್ಟ್ ನಾವು ಎದ್ದ ಕೂಡಲೇನೆ ತಿಂತಾ ಇರೋದೇ ಪಾಯ್ಸನ್. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ದು ಹಳೆ ಟ್ರೆಡಿಷನಲ್ಗಳು ಬಿಡಬಾರ್ದು. ನಾನು ಹೇಳ್ತೀನಿ, ನಮ್ಮ ಜೀವನ ಶೈಲಿ ಮಧ್ಯೆಲ್ಲ ಮಾತಾಡ್ತೇನೆ, ಬೇಜಾರ್ ಮಾಡ್ಕೊಬೇಡಿ. ನಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೊಳ್ಳೇಬೇಕು. ದಿಸ್ ಟೈಮ್ ಟು ಇಂಟರ್ವೇನ್, ಟು ಇಂಟರ್ಫೇರ್ ವಿತ್ ಲೈಫ್ ಸ್ಟೈಲ್. ನೀವು ಜೋತ್ ಬಿಡ್ಬೇಡಿ ಪೇಸ್ಟ್ಗೆ, ಟೂತ್ ಪೇಸ್ಟ್ಗಳಿಗೆ, ಟೂತ್ ಬ್ರಷ್ಗಳಿಗೆ. ಬೇವಿನ ಕಡ್ಡಿ ಉಜ್ಜಕ್ಕಾಗಿಲ್ಲ ಅಂದ್ರು ಬೇವಿನಲ್ಲಿ ಚೆನ್ನಾಗಿ ಅಗಿರಿ 4-5 ಅಮೃತ ಅಮೃತ. ನಿಮ್ಗೆ ಬಾಡಿ ಎಲ್ಲ ಫಂಗಸ್ ಎಲ್ಲ ಕೊಂದಾಗ್ತದೆ ಬೇವಿನ ಜ್ಯೂಸ್ ಕುಡ್ತಿದ್ದಂಗೆನೆ. ನಿಮ್ ಕೈ ಇರ್ಬೋದು, ಒಂದು 6 ತಗೊಳ್ಳಿ ಸಾಕು. ಏನು 10-20 ತಗೊಳಕ್ ಹೋಗ್ಬೇಡಿ, ಒಂದು 6 ತಗೊಳ್ಳಿ. ಮೇಕ್ ಇಟ್ ಎ ಪಾಯಿಂಟ್. ನಿಮ್ ಫ್ಯೂಚರ್ ಜನರೇಷನ್. ಆಗಿನ ಕಾಲದಲ್ಲಿ 100 ವರ್ಷ ಯಾಕೆ ಬದುಕ್ತಿದ್ರು ಅದೇ ಹೇಳ್ತಿದ್ದೆ ನಾನು. ಆಗಿನ ಕಾಲದಲ್ಲಿ 100 ವರ್ಷ ಯಾಕೆ ಬದುಕಿದ್ರು, ಯಾವ ವ್ಯಾಕ್ಸಿನ್ ತಗೊಂಡಿರ್ಲಿಲ್ಲ, ಯಾವ ಫಂಗಸ್ಗಳು ಇರ್ತಿರ್ಲಿಲ್ಲ. ಬೇವಿನ ಕಡ್ಡಿ ಯಥೇಚ್ಛವಾಗಿ ಯೂಸ್ ಮಾಡ್ತಿದ್ರು, ಬೇವಿನ ಎಲೆಗಳನ್ನ. ಈಗ ಬೇವು ಮುಟ್ಟೋದಿಲ್ವಲ್ಲ, ಬೆಂಡೆಕಾಯಿನೂ ಮುಟ್ಟಲ್ವಲ್ಲ, ಬೆಟ್ಟದ ನಳ್ಳಿಕಾಯಿನೂ ಮುಟ್ಟಲ್ವಲ್ಲ, ಯಾವುದು ಇಲ್ಲ, ಹುಣಸೆ ಹಣ್ಣು ಇಲ್ಲ, ಯಾವುದು ಇಲ್ಲ. ಹೌದು ಸರ್. ಸರ್ ಇನ್ನೊಂದ್ ಏನ್ ವಿಷಯ ಅಂತಂದ್ರೆ ನೋಡಿ, ನಾವು ಟ್ರೆಡಿಷನಲ್ ಚೇಂಜ್ ಮಾಡ್ಕೊಂಡ್ ಬಿಟ್ಟಿದೀನಿ. ಬೆಳಿಗ್ಗೆ ಎದ್ದು ಕೂಡ್ಲೇನೆ ಒಂದು ಗ್ಲಾಸ್ ಬಿಸಿ ನೀರು, ಎದ್ದು ಹಾಗೆ ಎಂಬುದು ಬೇವಿನ ಕಡ್ಡಿ ಎಲ್ಲಾದ್ರೂ ತರ್ತೀನಿ, ಹುಡುಕೊಂಡು ತರ್ತೀನಿ. ಹಳ್ಳಿಯಲ್ಲೆಲ್ಲ ಸಿಗುತ್ತೆ, ತೊಂದರೆ ಇಲ್ಲ. ಬೇವಿನ ಕಡ್ಡಿ ತಂದು ಇಟ್ಟಿರ್ತೀನಿ, ಅದನ್ನ 1 ವಾರ ಯೂಸ್ ಮಾಡ್ತೀನಿ ಸರ್. ಒಂದ್ ಬೇವಿನ ಕಡ್ಡಿ ಒಂದ್ ವಾರ ಅದು ಬೇವಿನ ಕಡ್ಡಿ ಯೂಸ್ ಮಾಡಿ ಹಲ್ಲು ಉಜ್ಜಿದ ನಂತರ ಅಲ್ವೇರಾ ಜ್ಯೂಸ್ ಸರ್, ಅಲ್ವೇರಾ ಮನೆಯಲ್ಲೇ ಇದು ಬೆಳೆಸಿದೀನಿ. ಒಂದ್ ಚೂರ್ ತೆಕ್ಕೊಂಡು ಅಲ್ವೇರಾ ಅಂಬದ್ ಕಟ್ ಮಾಡ್ಕೊಂಡು ಅದ್ರ ಒಳಗಡೆ ಬರುತ್ತೆ ಲಿಕ್ವಿಡ್, ಅದನ್ನು ಕುಡ್ದು ಬಿಡೋದು. ಆಮೇಲೆ ರಾಗಿ ಗಂಜಿ ವಿತ್ ಡ್ರೈ ಫ್ರೂಟ್ಸ್, ಅದ್ರೆಲ್ಲ ಮೆಂತೆ ಅದು ಇದು ಎಲ್ಲ ಕರಿಬೇವು ಸೊಪ್ಪು ಒಣಗಿಸಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ, ಅದು ಕುಡಿತೀವಿ. ಅದೇ ಬ್ರೇಕ್ಫಾಸ್ಟ್ ಸರ್. ಸಾಕು. ವೆರಿ ಗುಡ್, ಅಪ್ರಿಶಿಯೇಟ್ ಯು, ಯು ಆರ್ ಎಂಕರೇಜಿಂಗ್. ಆಮೇಲೆ ಮಧ್ಯಾಹ್ನ ಊಟ ರೊಟ್ಟಿ ಸರ್, ವಿತೌಟ್ ಆಯಿಲ್. ರೊಟ್ಟಿ ಅಂತಂದ್ರೆ ನಾವು ನೋಡಿ, ರಾಗಿ ರೊಟ್ಟಿ ಇದೆ, ಬೇಜಾನ್ ಏನೇನೋ ರೊಟ್ಟಿ ಇದೆ. ಚಪಾತಿ ಮಾತ್ರ ತುಂಬಾ ಡೇಂಜರಸ್ ಫುಡ್ ಅನಿಸ್ತಾ ಇದೆ ನನಗೆ. ಮೋಸ್ಟ್ ಪಾಯ್ಸನಸ್ ಫುಡ್ ಇಸ್ ಚಪಾತಿ, ವೀಟ್. ಹೌದು, ಪಾಯ್ಸನಸ್ ಫುಡ್. ಇನ್ನೊಂದು ನಮ್ಮಲ್ಲಿ ರೆಡ್ ಕಲರ್ ಗೋಧಿ ಬರುತ್ತೆ ಸರ್. ಹೌದು, ಜವಾ ಗೋಧಿ. ಕಲರ್ ಗೋಧಿ ತುಂಬಾ ಒಳ್ಳೇದದು, ಯಾರು ಜವಾ ಗೋಧಿ. ಹೌದೌದೌದು. ಈಗ ವಿಷಯಗಳು ಕಂಪ್ಯಾರಿಸನ್ ಅಲ್ಲಿ ಲೈಫ್ ನಾವು ಕೆಡಿಸ್ಕೊಂಡ್ ಬಿಡ್ತಾ ಇದೀವಿ ನೋಡಿ. ನಮ್ಮ ಮನೆಯಲ್ಲೇ ನಾನ್ ನನ್ನ ಮಕ್ಳಿಗೆ ಹೇಳ್ತೀನಿ, ರೆಡ್ ಕಲರ್ ಗೋಧಿ ಬರುತ್ತೆ, ಜೋಳ ಬರುತ್ತೆ, ರೊಟ್ಟಿ ತಿನ್ನಿ. ರುಚಿ ಇಲ್ಲ ಅದು, ಅದಕ್ಕೆ ಅಡಿಕ್ಟ್ ಆಗಲ್ಲ. ಗೋಧಿ ಇಸ್ ವೆರಿ ಅಡಿಕ್ಟಿವ್, ಮೈದಾ ಇಸ್ ವೆರಿ ಅಡಿಕ್ಟಿವ್. ಮೈದಾ ಕಾಸಸ್ ಕ್ಯಾನ್ಸರ್. ಎಸ್ ಸರ್, ಸರ್ ದಿಸ್ ಇಸ್ ಆಲ್ ಪ್ಲಾನ್ಡ್ ಮಾಡಿಟ್ಟಿರೋದು ಸರ್. ಪ್ಲಾನ್ಡ್. ನಾವು ಕೊಟ್ಟಂಗ್ ಹೊಡೆದಂಗ್ ಕೊಡ್ತೀವಿ, ನೀವು ಹೇಳಂಗ್ ಮಾಡು ಅಂತ ಹೇಳಿ ಪ್ಲಾನ್ಡ್ ಇವೆಲ್ಲ. ಅದಕ್ಕೊಂದು ರೆಮಿಡಿ ಕೊಡೋದು. ಸುಮ್ಮನೆ ಬಿಟ್ಟು ಹೋಗುವಾಗ ನಮ್ಮನ್ನು ಎಲ್ಲ ಬೇರೆ ಕೆಟ್ಟ ಚಟಗಳನ್ನು ಕಲಿಸಿ ಹೋಗಿದ್ದಾರೆ ಸರ್. ಸರ್ ಏನ್ ಗೊತ್ತಾ, ನಾವು ನಮ್ಮ ಜ್ಞಾನ ಮರ್ತಿದೀವಿ. ನಮ್ಮ ಆಯುರ್ವೇದ ಅದನ್ನ ಮರೆತು ಸ್ಮಶಾನ ಸೇರಿಸ್ಬಿಟ್ಟಿದ್ವಿ. ಪ್ರತಿ ಕ್ಯಾನ್ಸರ್ ಪೇಷಂಟ್ ಮನೆ ಮಠ ಮಾರ್ಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ. ಅದೇ ಸ್ಮಶಾನದಲ್ಲಿ ಡಾಕ್ಟರ್ ಬಿಲ್ಡಿಂಗ್ ಕಟ್ಸ್ತಾರೆ, ಅರಮನೆ ಕಟ್ಸ್ತಾರೆ. ದಿಸ್ ಇಸ್ ದ ರಿಯಲ್ ಸ್ಟೋರಿ, ಟ್ರೂತ್. ಸರ್ ನಿಜವಾಗಿ ನೋಡಿ, ಶುಗರು, BP, ಥೈರಾಯ್ಡ್ ಇಲ್ದ ಮನೆಗಳೇ ಇಲ್ಲ ಸರ್. ಆಯ್ತು, BCG ವ್ಯಾಕ್ಸಿನ್ ಮಕ್ಕಳು ಕೊಡ್ಸಿದಾರಲ್ಲಪ್ಪ, ಖುಷಿಯಾಗಿ ಚೆನ್ನಾಗಿರ್ಲಿ ಅಂತ ಡಾಕ್ಟರ್ ಹತ್ರ ಹೋಗಿ, ದೇ ಆರ್ ದ ಆರ್ಗನ್ಸ್ ಕ್ರಿಮಿನಲ್ಸ್ ಇನ್ ದ ಸೊಸೈಟಿ, ದೇ ಶುಡ್ ಬಿ ಬರ್ನ್ಟ್ ಅಲೈವ್. ನಾನು ಡಾಕ್ಟರ್ ಆಗಿ ಹೇಳ್ತಿದ್ದೀನಿ, ನಾನು ಕೆಟ್ಟದಾಗಿ ಮಾತಾಡ್ತೀನಿ, ಹೇಳ್ಬಾರ್ದು ಆರ್ತಿ. ದೇ ಶುಡ್ ಬಿ ಬರ್ನ್ಟ್ ಅಲೈವ್. ತುಂಬಾ ಭಯ ಆಗುತ್ತೆ ಸರ್ ಮುಂದೆ ನೋಡಿ. ನಮ್ಮ ಭಯ ಎಲ್ಲ ಆಗೋಯ್ತು, ಮುಗೀತು. ಕೊರೋನಾ ವ್ಯಾಕ್ಸಿನ್ ಕೊಟ್ಟು ಎಲ್ಲ ಸಾಯಿಸ್ತಾ ಇದಾರೆ. ಕ್ಯಾನ್ಸರು, ಕಿಡ್ನಿ ಫೇಲ್, ಹಾರ್ಟ್ ಅಟ್ಯಾಕ್, ಸ್ಟ್ರೋಕು, ಬರಬಾರ್ದು ಕಾಯಿಲೆ ಬರ್ತವೆ. ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡು ಆಗೋಯ್ತಲ್ಲ ನಮ್ ಕಣ್ಣೆದುರುಗಡೆ. 40 ವರ್ಷದಿಂದ ನೋಡಿದ್ರೆ ಕಾಯಿಲೆ ನೋಡ್ತಾ ಇದ್ದೀನಿ ನಾನು ಈಗ. 40 ವರ್ಷದ ಹಾಸ್ಪಿಟಲ್ಗಳು, ಡಾಕ್ಟರ್ಗಳು ನೋಡ್ತಾ ಇದ್ವಲ್ಲ. ನಿಜವಾಗಿ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಸರ್. ಆಮೇಲೆ ಇನ್ನೊಂದು ಏನ್ ವಿಷಯ ಅಂದ್ರೆ, ಹಳ್ಳಿಯಲ್ಲಿ ಎಲ್ಲಿ ಎತ್ಕೊಳ್ತೀರಾ? ನಿಮ್ ಮಕ್ಕಳನ್ನ ಡಾಕ್ಟರ್ ಮಾಡಕ್ ಹೋಗ್ತಿರಲ್ಲ, ಎಚ್ಕೊಳ್ಳಲ್ಲ. ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಕ್ ಹೋಗ್ತಿವಲ್ಲ. ಈ ಪರಿಸ್ಥಿತಿ ಎಲ್ಲಿ ತಲುಪಿದೀವಿ ಅಂದ್ರೆ, ನಾವು BCG ಕೊಡೋ ವ್ಯಾಕ್ಸಿನ್ ಕೊಟ್ಬಿಟ್ಟು ಬಾಡಿಗೆ
ನೀವು 45 ವರ್ಷ ಮೇಲೆ ಮಂಡಿ ನೋವು, ಆರ್ಥರೈಟಿಸು, BP, ಡಯಾಬಿಟಿಸು, ಸ್ಟ್ರೋಕು, ಆಳು ಮುಳುಗ್ಬಿಟ್ಟು ನ್ಯಾಚುರೋಪತಿ, ಆಯುರ್ವೇದ ಎಲ್ಲಾ ತಿರ್ಗಾಡ್ತೀರಾ. ತಾತ್ಕಾಲಿಕ ರಿಲೀಫ್ ಅಷ್ಟೇ, ಯಾವ್ದು ಪರ್ಮನೆಂಟ್ ಅಲ್ಲ. ಯಾಕೆ ಪರ್ಮನೆಂಟ್ ಅಲ್ಲ ಅಂದ್ರೆ ನಿಮಗೆ ಬಿಡಬಾರ್ದ ಪಾಯ್ಸನ್ ನ BCG ಮೂಲಕ ಬಿಟ್ಬಿಟ್ಟಿದೀವಿ ಡಾಕ್ಟರ್ಗಳು. ಇದ್ಯಾರಿಗೂ ಅರ್ಥ ಆಗ್ತಿಲ್ಲ. ಈ ಪಾಯ್ಸನ್ ತೆಗಿತೋ ಹೊರ್ತು ನೀವ್ ಯಾವ ಲೈಫ್ ಅಲ್ಲಿ ಪರ್ಮನೆಂಟ್ ಕ್ಯೂರ್ ಇಲ್ಲ. ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಪರ್ಮನೆಂಟ್ ಕ್ಯೂರ್, ಓನ್ಲಿ ಟೆಂಪರರಿ ಬೆನಿಫಿಟ್, ಟೆಂಪರರಿ ಕ್ಯೂರ್ ಅಷ್ಟೇ. ಆಯುರ್ವೇದ, ಪಂಚಕರ್ಮ, ಈಗೆಲ್ಲ ಆಯುರ್ವೇದದಲ್ಲಿ ಏನ್ ತಿಂತೀವೋ ಟೆಂಪರರಿ ರಿಲೀಫ್ ಸಿಗುತ್ತೆ, ಪರ್ಮನೆಂಟ್ ಸಿಗಲ್ಲ. ಯಾಕೆ ಗೊತ್ತಾ? ನಿಮ್ ಬಾಡಿಗೆ ಪಾಯ್ಸನ್ ಬಿಟ್ಬಿಟ್ಟಿದ್ವಿ ಚಿಕ್ಕಲಿದ್ದಾಗೆ. ಯಾರು 1961 ಮೇಲೆ ಹುಟ್ಟಿದ್ರು ಅವ್ರಿಗೆಲ್ಲ ನಾವು ಪಾಯ್ಸನ್ ಬಿಟ್ಬಿಟ್ಟಿದ್ವಿ, BCG ವ್ಯಾಕ್ಸಿನ್ ಕೊಟ್ಟು. ಇವತ್ತು ಬಿಡ್ತಾ ಇದ್ವಿ. That is yielding good fruit and vegetables to doctors in the form of money. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲು ಉಜ್ಜೋದು ಬೇವಿನ ಕಡ್ಡಿಯಲ್ಲಿ ಉಜ್ಜಿ, ಇಲ್ಲ ಅಂದ್ರೆ 2 ಎಲೆ ಎಂಬುದು ಬಾಯಲ್ಲಿ ಅಗದು ಉಜ್ಜಿ ಬಿಡಿ ಅಷ್ಟೇ. ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ನಿಮ್ ಮಕ್ಕಳಿಗೆ BCG ವ್ಯಾಕ್ಸಿನ್ ಕೊಡಿಸಬೇಡಿ ಅಂತ ಅಷ್ಟೇ. ಈ ಫೌಂಡೇಶನ್ ಮೂಲಕ ಹೇಳೋದು. ಯಾವ ವ್ಯಾಕ್ಸಿನ್ ಬೇಕಾಗಿಲ್ಲ, ಬದುಕ್ತದೆ. ಸುಳ್ಳು. ಈಗ ಹೇಳಿದ್ರಲ್ಲ, ಅಮ್ಮ ಬಂತು ಚಿಕನ್ ಪಾಕ್ಸ್, ಏನ್ ಮಾಡ್ತೀರಾ? ಅವನ ಕಾಲದಲ್ಲಿ ಬೇವಿನ ಸೊಪ್ಪಲ್ಲಿ ಮಲಗಿಸ್ಬಿಟ್ಟು ಬೇವಿನ ಸೊಲ್ಲು ಅರಿಶಿನ ಹಾಕ್ಬಿಟ್ಟು ಮಲಗಿಸಿದ್ರು. ಬೇವಿನ ಸೊಪ್ಪಿಸ್ತವೆ ಆಂಟಿವೈರಸ್. ಅಮ್ಮನ್ ಕೊಂದಾಕತ್ತೆ ಚಿಕನ್ ಪಾಕ್ಸ್ ನ. ಈ ಫೂಲಿಶ್ ಜನಗಳು, ಸೋ ಕಾಲ್ಡ್ ಸೊಫಿಸ್ಟಿಕೇಟೆಡ್ ಅರ್ಬನ್ ಪೀಪಲ್ ಡಾಕ್ಟರ್ ಹತ್ರ ಹೋಗಿ 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 ಸಾಯ್ತಾ ಇದಾರೆ. ಅದಕ್ಕೆ ಬೇವಿನ ಕಡ್ಡಿ ಯಥೇಚ್ಛವಾಗಿ ಯೂಸ್ ಮಾಡಿ. ನಿಮ್ ಬಾಡಿಯಲ್ಲಿ ವೈರಸ್ ನ, ಫಂಗಸ್ ನ ಬರ್ನ್ ಮಾಡ್ತಾ ಇರ್ತದೆ ಯಥೇಚ್ಛವಾಗಿ. ತುಂಬಾ ಥ್ಯಾಂಕ್ ಯು ಸರ್. ಪೂರ್ಣಿಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ಸರ್, ನಿಮ್ಮ ಮಾತನ್ನ ನಾನು ಪಾಲನೆ ಮಾಡ್ತಾ ಇದ್ದೀನಿ ಅನ್ನೋದೊಂದು ಹೆಮ್ಮೆ ಇದೆ ನನಗೆ. ತಾವು ಹೇಳಿದ್ರಿ ಗುರು ಮತ್ತೆ ನಾವು ಒಬ್ಬ ಒಳ್ಳೇದನ್ನ ಹೇಳ್ತಿದ್ದಾರೆ ಅಂದ ತಕ್ಷಣ ಅವರ ಪಾದ ಸೇವನೆಗಿಂತ ಪದಪಾಲನೆ ಬಹಳ ಮುಖ್ಯ ಅಂತ. ನೀವು ಹೇಳದನ್ನ ನಾನು ನಿಮ್ಮ ಪಾದವನ್ನ ನಾನು ಪಾಲನೆ ಮಾಡ್ತಿದ್ದೀನಿ ಅನ್ನೋದು ಹೆಮ್ಮೆ. ಜೊತೆಗೆ ಎಲ್ಲರ ಒಳಿತಿಗಾಗಿ ನೀವು ಹೇಳ್ತಿರುವಂತದ್ದು. ನನ್ನ ಮಗನಿಗೆ ಮೊನ್ನೆ ಅಂದ್ರೆ 23ಕ್ಕೆ 1 ತಿಂಗಳಾಗತ್ತೆ, ವ್ಯಾಕ್ಸಿನೇಷನ್ ಕೊಡ್ಸಿಲ್ಲ ನಾನು. ಫೋನ್ ಮಾಡಿ ಹೇಳಿದೆ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಮಾದರಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. 3 ದಿನ ಬಿಟ್ಟು ಬನ್ನಿ ಅಂದ್ರು. ಸ್ವಲ್ಪ ಜಾಂಡೀಸ್ ಇದೆ ಮಗುಗೆ, ಸೊ 3 ದಿನ ಬಿಟ್ಟು ಬನ್ನಿ ಅಂತ ಹೋಗ್ಲಿಲ್ಲ. ಇದೊಂದು ಒಳ್ಳೆ ಚಾನ್ಸ್ ದೇವ್ರ ನಮ್ಗೆ ಇದೊಂದು ಅವಕಾಶ ಕೊಟ್ಟ ಅಂತ ಹೇಳಿ. ಆಮೇಲೆ ಹೇಳಿ ಸರ್. ಮುಂದೆ ಕೇಳ್ತಾರೆ, ವ್ಯಾಕ್ಸಿನ್ ಸ್ಕೂಲ್ ಸೇರ್ಸಲ್ಲ, ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಡಾಕ್ಟರ್ ಒಂದು 500 ರೂಪಾಯಿನ 1000 ರೂಪಾಯಿ ಬರೀ ಮಾಡಿ ಲಂಚ ಕೊಡಿ, ಒಂದ್ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಕ್ಸ್ಕೊಂಡಿಲ್ಲ ಅನ್ನಕೋಬೇಡಿ, ವಾದ ಮಾಡಕೋಬೇಡಿ. ಕಳೆದೋಗಿದೆ, ಮನೆ ಶಿಫ್ಟ್ ಮಾಡುವಾಗ ಅನ್ನಿ ಅಷ್ಟೇ. ಒಂದ್ ಸುಳ್ಳು ಹೇಳ್ತು ಅಂತ ಹೇಳಿ. ಇಲ್ಲ, ಇದು ಏನಂದ್ರೆ ಸಾಮಾನ್ಯ ಜನರೇ ಎದುರಿಸ್ತಾರೆ. ಅಂದ್ರೆ ನಾನು ಎಲ್ಲರಿಗೂ ಹೇಳಿಲ್ಲ, ತುಂಬಾ ಸಿಸ್ಟರು ಹಿಂಗೆ ಹೇಳಿದ್ರೇನೆ ಅದೇ ಈ ತರ ಯಾಕೆ ಹಿಂಗ್ ಮಾಡ್ತೀಯಾ, ಈ ತರ ಮಾಡ್ಲೇಬಾರ್ದು, ಕೊಡ್ಸ್ಲೇಬೇಕು ಅಂತ. ಇನ್ನು ನರ್ಸು ಅವರೆಲ್ಲ, ಆಶಾ ಕಾರ್ಯಕರ್ತೆ ಅವರೆಲ್ಲ ಸಾಮಾನ್ಯ ಬರ್ತಾರಲ್ಲ ಮನೆಗೆ, ಆಮೇಲೆ ಅವರು ಹೇಳ್ತಿದ್ರು ಬಾಲಕ್ಷಯ ಬರುತ್ತೆ, ಹಾಕ್ಸಿದ್ರ ತಾನೆ ಅಂತ ಹೇಳಿ. ಇಲ್ಲ ಹಾಕ್ಸಿದೀವಿ ಅಂತಾನೆ ಹೇಳ್ದೆ ನಾನು. ಇಲ್ಲ ವಾದ ಮಾಡಲ್ಲ. ಅಂದ್ರೆ ಹಾಕ್ಸಿ ಪ್ರಯೋಜನ ಆಗೋದಕ್ಕಿಂತ ಹಾಕಿಸ್ದೆ ಒಳಿತಾಗತ್ತಲ್ಲ ಮಗುಗೆ, ಅದನ್ನಷ್ಟೇ ಮನ್ಸಲ್ಲಿ ಇಟ್ಕೊಂಡಿದೀನಿ. ಆಮೇಲೆ ಇನ್ನೊಂದು ತಾವು ಹೇಳಿದ್ರಿ ಬ್ಲೂ ವೆರ್ವಿನ್ ಅಂತ, ಅದು ನನ್ಗೆ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ, ನೆಟ್ಟಲ್ಲಿ ಹುಡುಕ್ದೆ. ಅದು ಬೇರೆ ಬೇರೆ ತರ ವೆರೈಟೀಸ್ ಇದೆ, ಕೆಲವು ಸಿಗಲ್ಲ. ಅದಕ್ಕೆ ಒರಿಜಿನಲ್ಗೋಸ್ಕರ ನಾವು 23ಕ್ಕೆ ನಮ್ಮ ಯಜಮಾನ್ರನ್ನ ಅಲ್ಲಿಗೆ ಕಳಿಸಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತಿದೀನಿ. ಅಂದ್ರೆ ಫೌಂಡೇಶನ್ಗೆ ಸದ್ಯಕ್ಕೆ ನಾವ್ ಬರಕ್ ಆಗಲ್ವಲ್ಲ, ಅದಕ್ಕೆ ನಮ್ ಯಜಮಾನ್ರು ಬಂದು ಸೆಲೆಕ್ಟ್ ಮಾಡ್ಕೊಳಕ್ಕೆ. ಒಂದು ಬರ್ಕಳಿ ಹಿಪೋಟೋರಿಯಂ ಅಂತ, ಹಿಪೋಟೋರಿಯಂ ಕ್ಯೂ. ಈ ಹೋಮಿಯೋಪತಿ ಶಾಪ್ ಅಲ್ಲಿ ಹೋಗಿ ಮಲ್ಲಿ ಇಟ್ಕೊಂಡಿರಿ, ಮಗು ಜ್ವರ ಬಂದಾಗ ಹಿಪೋಟೋರಿಯಂ ಹಾಕ್ಬಿಡಿ. ಹಿಪೋಟೋರಿಯಂ ಅದ್ರ ಜೊತೆಗೆ ಬ್ಲೂ ವೆರ್ವಿನ್ ಹಾಕಿ. ಓಕೆ, ಅಷ್ಟೇ. 2 ರೆಮಿಡಿ ಸಾಕು ಲೈಫ್ ಅಲ್ಲಿ. ಅದು ಕ್ವಾಂಟಿಟಿ ಸರ್? ಕ್ವಾಂಟಿಟಿ 100 ml ತಗೊಳ್ಳಿ ಸಾಕು. ಜ್ವರ ಬಂದಾಗ ಮಾತ್ರ ಹಾಕೋದು. 20 ಡ್ರಾಪ್ಸ್ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಇದು ಬ್ಲೂ ವೆರ್ವಿನ್ ಮಗುಗೆ 5 ಡ್ರಾಪ್ಸ್ ಹಾಕೋದು. 20 ಡ್ರಾಪ್ಸ್, ಯಾವ್ದು 5 ಡ್ರಾಪ್ಸ್ ಅಲ್ಲ, 20 ಡ್ರಾಪ್ಸ್ ಡೈಲಿ ಬೇಡ, ಜ್ವರ ಬಂದಾಗ ಮಾತ್ರ.
ಬ್ಲೂವೆರ್ವಿನ್. ಹಾ, ಈಗ ಹೌದಾ? ವ್ಯಾಕ್ಸಿನ್ ಹಾಕೊಂಡವ್ರಿಗೆ ಡೈಲಿ ಕುಡಿ ಅಂತೀವಿ. ಹಾ ಹಾ ವ್ಯಾಕ್ಸಿನ್ ಹಾಕೊಂಡಿಲ್ವಲ್ಲ, ಹಾ ಜ್ವರ ಬಂದಾಗ ಮಾತ್ರ ಕುಡಿ ಅಂತೀವಿ ಅಷ್ಟೇ. ಹೌದಾ? ಹಂಗಾರೆ ರೆಗ್ಯುಲರ್ ಆಗಿ ಏನ್ ಕೊಡ್ಬೇಕಾಗಿಲ್ಲ, ಅಂದ್ರೆ ಮದರ್ಸ್ ಬೇಡ, ತಗೋಬಹುದು ವ್ಯಾಕ್ಸಿನ್ ಅಂತ ಕೊಡ್ತಿಲ್ವಲ್ಲ, ಹೇಳಿದ್ರಲ್ಲ. ವ್ಯಾಕ್ಸಿನ್ ಕೊಡ್ಸಿಲ್ಲ ಕೊಡ್ಸಿರ್ ಕೊಡ್ಸಿಲ್ಲ. ಕೊಡ್ಬೇಕು. ಹ್ಮ್. ಹೌದಾ? ಓ ಸರಿ ಸರಿ. ಅದೇ ಇದು ಹೇಗ್ ತಗೊಳ್ಳೋದು ಅಂತ ಗೊತ್ತಿರ್ಲಿಲ್ಲ. ನಾನ್ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ಬೇಕಿತ್ತು ಅದಕ್ಕೆ. ಆಮೇಲೆ ನಮ್ ಜೀವನ ಶೈಲಿ ತುಂಬಾ ಈ ಕಾಲಕ್ಕೆ ತಕ್ಕ ಹಾಗಿದೆಯಲ್ವಾ? ಸೊ ನಾವು ಹ್ಮ್. ಅಂದ್ರೆ ವ್ಯಾಕ್ಸಿನೇಷನ್ ಕೊಡಿಸ್ದೇ ಇರುವಂತದ್ದು ಇದೆಲ್ಲ ಏನು ಸಮಸ್ಯೆ ಆಗ್ಲಾರ್ದ, ಅಥವಾ ನಾವು ಯಾವ ರೀತಿ ಜೀವನ ಶೈಲಿನ ಫಾಲೋ ಮಾಡ್ಬೇಕು ಸರ್? ಜೀವನ ಶೈಲಿ ಅಂದ್ರೆ ಹ್ಮ್ ನಿಮ್ ಮಕ್ಕಳನ್ನ ಊಟದ ಹ್ಮ್ ತಕ್ಷಣ ಯಾವ ವ್ಯಾಕ್ಸಿನ್ ಕೊಡದೆ ಪೀಡಿಯಾಟ್ರಿಷಿಯನ್ ಹತ್ರ ಹೋಗದೆ ಇರೋದು. ಹಾ ಯಾವಾಗ ಹೋಗ್ತಾರೆ ಪೀಡಿಯಾಟ್ರಿಷಿಯನ್ ಹತ್ರ ಹೇಳ್ಬಿಡ್ತೀನಿ ಕೇಳಿ, ಇದನ್ನ ಹ್ಮ್ ಟಾಪಿಕ್ ಅಲ್ಲ, ಇದು ಹೇಳ್ತೀನಿ. ಹ್ಮ್ ಪೀಡಿಯಾಟ್ರಿಷಿಯನ್ ಹತ್ರ ಯಾವಾಗ ಹೋಗ್ತೀರಾ ಅಂದ್ರೆ, ನಿಮ್ ಮಕ್ಕಳ ವ್ಯಾಕ್ಸಿನ್ ಕೊಡ್ಸೋ ಅವಾಗ ಜ್ವರ ಬರ್ತಿರ್ತದೆ, ಅವಾಗ ಕೆಮ್ಮಲು ಹೌದು ಬರ್ತಿರ್ತದೆ, ಅವಾಗ ನೆಗಡಿ ಬರ್ತಿರ್ತದೆ, ಅವಾಗ ಪೀಡಿಯಾಟ್ರಿಷಿಯನ್ ಹತ್ರ ಹೋಗ್ತೀರಾ, ಅವ್ನು ಇನ್ನೂ ನಿಮ್ನೆ ಸೈಕ್ ಮಾಡ್ತಾನೆ. ಹೌದು. ಹಿಸ್ಟೇರಿಯಾ ಒಂಥರ ಮಾಸ್ ಹಿಸ್ಟೇರಿಯಾ ಮಾಡ್ತಾನೆ. ಓ, ಅದನ್ನ ಹ್ಮ್ ಹಾಕ್ಸಿಲ್ಲ, ಇದನ್ನ ಹಾಕ್ಸಿಲ್ಲ, ಇದಾಕ್ಸಿಲ್ಲ, ಅನ್ನೆಸರಿ ವ್ಯಾಕ್ಸಿನ್ ಹಾಕಿ ಹಾಳು ಮಾಡ್ತಾನೆ. ಹಂಗಾಗಿ ಹೌದು ನೀವು ಡಾಕ್ಟರ್ ಹತ್ರ ಹೋಗೋ ಪ್ರಮೇಯನೇ ಬರೋದಿಲ್ಲ ವ್ಯಾಕ್ಸಿನ್ ಹಾಕ್ಸಿಲ್ಲ ಹೌದು ಅಂದ್ರೆ. ಹೌದು ಗೊತ್ತಾಯ್ತಲ್ಲಮ್ಮ? ನೀವು ಹೌದು. ಬ್ಲೂಬೆರ್ವಿನ್ ಮತ್ತೆ ಇಟ್ಕೊಳ್ಳಿ, ಇಪೋಟೋರಿಯಂ, ನಿಮ್ ಹ್ಮ್ ಡಾಕ್ಟರ್ ಹತ್ರ ಹೋಗೋ ಪ್ರಮೇಯನೇ ಬರೋದಿಲ್ಲ. ಐಸ್ ಕ್ರೀಮ್ ಹ್ಮ್ ಕೊಡ್ಸಕ್ ಹೋಗ್ಬೇಡಿ ಅಪ್ ಟು ಹ್ಮ್ 5 years. ಏನು ಐಸ್ ಕ್ರೀಮ್ಗಳನ್ನ ಐಸ್ ಕ್ರೀಮ್ ಕೊಡ್ಸಲ್ಲ. ಹ್ಮ್ 5 ವರ್ಷ ಫಸ್ಟ್ 5 years ಕೊಡಕ್ ಹೋಗ್ಬೇಡಿ. ಹ್ಮ್ 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 ಅದ್ರ ಯಾವ ನಾವು ಹ್ಮ್ ನಾವ್ ಎಲ್ಲಿ ತಪ್ತಾ ಇದೀವಿ ಹಾದಿ ಅಂದ್ರೆ, ಓ ಹ್ಮ್ ಜಾಯ್ ಐಸ್ ಕ್ರೀಮು, ಆ ಐಸ್ ಕ್ರೀಮು ಅಂತ ಹೋಗ್ತೀವಿ. ಹೌದು. ಹ್ಮ್ ಆ ಜಾಯ್ ಐಸ್ ಕ್ರೀಮು ಯಾವ ನೀರು ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡ್ತಾನೆ ನಿಮ್ಗೆ ಗೊತ್ತಾ? ನೋಡಿದೀರಾ? ಇಲ್ಲ. ಫಿಲ್ಟರ್ ವಾಟರ್ ಯೂಸ್ ಮಾಡ್ತಾನ? ಅದೇನೆ. ಯಾಕೆ ಕೆಮ್ಮಲು ನೆಗಡಿ ಬರ್ತಾವ ಐಸ್ ಕ್ರೀಮ್ ತಿಂದ್ರೆ? ಹ್ಮ್ ಮಾಮೂಲಿ ವಾಟರ್ ತಗೊಂಡು ಐಸ್ ಕ್ರೀಮ್ ಮಾಡಿರ್ತಾನೆ, ಸಕ್ಕರೆ ಪಾಕ ಹಾಕಿ. ವ್ಯಾಪಾರಂ ದ್ರೋಹ ಚಿಂತನಂ ಹಾಗೆ ಅವ್ರ ವ್ಯಾಪಾರ ಹಾಗಾಗಿ ಆಗ್ಬೇಕಷ್ಟೇ. ಯಾವ ಐಸ್ ಕ್ರೀಮು ಬ್ರ್ಯಾಂಡ್ ನೇಮ್ ಮೇಲೆ ಹೋಗೋಕೋಬೇಡಿ, ಎಲ್ಲಾ ಪಾಯ್ಸನ್ನೇ. ನಮ್ಮನೇಲಿ ನಿಷಿದ್ಧ. ನಾನು ಹಾಡ್ತೀನಿ, ನನ್ ಮುಂಚೆಯಿಂದನೂ ಇದಿಲ್ಲ. ನನ್ ಮಗನ್ ವೀಸಿಂಗು ತರದೇ ಇಲ್ಲ. ಸೊ ಬಳಸಲ್ಲ ಸರ್. ವೀಸಿಂಗ್ ಆಮೇಲೆ ಎಷ್ಟು ವಯಸ್ಸ? ಅವನ್ಗೆ ಎಲ್ಲಾ ವ್ಯಾಕ್ಸಿನೇಷನ್ ತುಂಬಾ ಅಪ್ಡೇಟೆಡ್, ಅದು ಇದು ಅಂತ ಎಲ್ಲಾ ಕೊಡ್ಸ್ಬಿಟ್ಟಿದೀವಿ. ಕೌಸ್ತುಭನ್ಗೆ ದೊಡ್ಡ ನಾನು ನಂಬರ್ ಮಗನಿಗೆ. ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ವೀಸಿಂಗ್ ಮಾಡ್ಕೊಡ್ತೀನಿ ಪ್ರೈವೇಟ್ ಆಗಿ, ಆಯ್ತಾ? ಆಯ್ತು ಸರ್, ಆಯ್ತು ಸರ್. ಓಕೆ. ಆಮೇಲೆ ಬ್ಲೂವೆರ್ವಿನ್ ನನಗ್ ತಗೊಳ್ಳಿಕ್ಕೆ ಹೇಳಿದ್ರಿ 20 ನೀವು ಡ್ರಾಪ್ಸ್. ತಗೊಳ್ಳಿ, ನೀವೆಲ್ಲ ವ್ಯಾಕ್ಸಿನ್ ತಗೊಂಡ್ಬಿಟ್ಟಿದ್ರೆ ನೀವು ತಗೊಳ್ಳೇಬೇಕು. ಇಲ್ಲ, ನನಗೂ BCG ನಮ್ಮಮ್ಮ ಹಾಕ್ಸಿರ್ಲಿಲ್ಲ, ಹೇಳಿದ್ದೆ ನಿಮ್ಗೆ. ಎಷ್ಟು ವಯಸ್ಸು? ನನ್ಗೆ 36 ಆದ್ರೂನು ಅಮ್ಮಂಗೂ ಕೂಡ ಹಿಂಗೆ ಹೇಳಿದ್ರಂತೆ. ಅವಾಗ ನೋಡಿ, ಹಳ್ಳಿ ಎಡಗಡೆ ಕಾರಣದಿಂದ ಎಡಗಡೆ ಹಾಕ್ಸಿಲ್ಲ. ಇಲ್ಲಿ ಇಲ್ಲ ಎಡಗಡೆ ಭುಜ ಇರ್ತದೆ, ಇಲ್ಲಿ ಇಲ್ಲ ಎಡಗಡೆ ಭುಜ ಆತರ. ಇದೆಯಲ್ಲ, ಇಲ್ಲೊಂದು ಮಾರ್ಕ್ ಇರ್ತದೆ, ಒಂದೇ ಒಂದು ಮಾರ್ಕ್. ಇಲ್ಲ ಆತರ ಇಲ್ಲ ನನಗೆ. ಇಲ್ಲ ಅಂದ್ರೆ ಇಲ್ಲ ಬಿಡಿ, ವೆರಿ ಗುಡ್. ನನ್ಗೆ ಹಾಕ್ಸಿಲ್ಲ. ನಾನು ಅದೊಂದು ಶಾಪ ಅನ್ನೋಂಗ್ ಹೇಳ್ತಿದ್ದೆ ನಮ್ಮ ಅಮ್ಮಗೆ, ಏನಮ್ಮ ಹಿಂಗ್ ಮಾಡ್ಬಿಟ್ಟೆ ಅಂತ. ಬಟ್ ನೀವು ನಿಮ್ಮ ವಿಲ್ ಬಿ ಸ್ಪೀಚ್ ಹೆಲ್ತಿ, ಕೇಳಿದ್ಮೇಲೆ ಯು ನಾನೇ ಲಕ್ಕಿ ವಿಲ್ ಬಿ ಅನ್ಕೊಂಡೆ. ಹೆಲ್ತಿ. ಅದಕ್ಕೆ ನಾನೇ ಓಕೆ. ಸ್ವತಃ ಇದನ್ನ ಅನುಭವಿಸಿರೋದ್ರಿಂದ, ಅಂದ್ರೆ ನಂಗೆ ನಾನೇ ತುಂಬಾ ಹೆಲ್ದಿ, ಯಾವ ಕಾಯಿಲೆಗಳು ನಂಗೆ ಬರಲ್ಲ. ಚಿಕನ್ ಗುನ್ಯಾ, ಯಾಕೆ ಬರಲ್ಲ ಡೆಂಗ್ಯೂ ಅಂದ್ರೆ ಅದೆಲ್ಲ ವ್ಯಾಕ್ಸಿನ್ ಬಂದಿಲ್ಲ. ಹಾಕೊಂಡಿಲ್ಲ, BCG ಅದೇ ಅಷ್ಟೇ. ನಮ್ಮ ಮನೇಲಿ ಎಲ್ಲರೂ ಮಲಗಿದ್ರು ನನಗೆ ಏನೋ ಆಗ್ತಿರ್ಲಿಲ್ಲ. ಹಾಗಾಗಿ ನಾನೇ ಧೈರ್ಯ ಮಾಡಿದೆ. ನನ್ನಂತೋಳೆ ನನ್ ಒಂದು ಮಗನ್ಗೆ. ನೆನ್ಪಿಟ್ಕೊಳ್ಳಿ, ಕೊರೋನಾದಲ್ಲಿ ಸತ್ತರ ಜನಗಳು, ಹಾ ಸೀಕ್ರೆಟ್ ಹೇಳ್ಬಿಡ್ತೀನಿ, ಹಾ those who have been vaccinated against BCG ಅವ್ರು ಸತ್ರು. ಓ ಹ್ಮ್ ಸಣ್ಣ ಮಕ್ಕಳುಗಳಿಗೆ ಅಂದ್ರೆ BCG ಬೆಳೆಯಕ್ಕೆ, ಮೈಕ್ರೋಪ್ಲಾಸ್ಮಾ ಬೆಳೆಯಕ್ಕೆ 30-40 ವರ್ಷ ಬೇಕು. ಈ ಹಾ ಕೊರೋನಾದಲ್ಲಿ ಯಾವ ಮಕ್ಕಳುಗಳು ಸಾಯ್ಲಿಲ್ಲ, ಎಲ್ಲ ಸತ್ತವ್ರೆ ಅಡಲ್ಟ್ಗಳು. ಓ ಹ್ಮ್ ಸೊ ಅಷ್ಟು ಪಾಯ್ಸನ್ BCG. ಹ್ಮ್ ಹ್ಮ್ ಆಯ್ತಮ್ಮ. ಆಯ್ತು ಸರ್. ಈಗ 23ಕ್ಕೆ ಯಾವ್ಯಾವ ಮೆಡಿಸಿನ್ ತಗೋಬೇಕು ಅಂತ ನೀವ್ ಹೇಳಿದ್ರಲ್ಲ, ಅವೆರಡೇ ಸಾಕಾ, ಅಥವಾ ರೆಗ್ಯುಲರ್ ಆಗಿ ಕೋಲ್ಡ್ ಕಫ್ಗೆ ಈಗ ಬ್ಲೂಬೆರ್ರಿ ಅಲ್ಲಿ ಇಟ್ಕೊಂಡಿರಿ. ಹಾ ಈ ನಿಮ್ದು ಮದರ್ ಟಿಂಜರ್ ಸಿಗುತ್ತೆ ಹ್ಮ್ ಹೋಮಿಯೋಪತಿ ಶಾಪ್ ಅಲ್ಲಿ, ಅದು ಸರಿ ಹಾ ಇಟ್ಕೊಳ್ಳಿ. ಏನ್ ಸರ್ ಅದು? ಸಿಗೋದಿಲ್ಲ. ನೀಮ್ ಅಜಾರಿಟಿ ನೀಮ್ ಇಂಡಿಕಾ ಅಂತ, ನಿಮ್ ಕ್ಯೂ ಹಾ ಅನ್ನಿ, ಕ್ಯೂ ಪೊಟೆನ್ಸಿ. ಕ್ಯೂ ಅಂದ್ರೆ ಹಾ ಒರಿಜಿನಲ್ ಎಸ್ಟಾಟ್. ಓ ನೀಮ್ ಕ್ಯೂ ಅಂತನಾ? ನಿಮ್ ಕ್ಯೂ, ಅದನ್ನ ಹಾ ಬೇರೆ ಹೆಸರಿರ್ತದೆ, ಬೇರೆ ಹೆಸರಲ್ಲಿ ಕೊಡ್ತಾರೆ ಅವರು, ನಿಮ್ಮ ಹಾ ಕೊಡಲ್ಲ, ಬೇರೆ ಹಾ ಹೆಸರಲ್ಲಿ ಕೊಡ್ತಾರೆ. ಹೌದಾ? ಅದು ತಗೊಳ್ಳೋದು ಪೌಡರ್ ಅಥವಾ ಲಿಕ್ವಿಡ್ ತರನ ಅದು? ಲಿಕ್ವಿಡ್. ಅದು ಸಾಮಾನ್ಯವಾಗಿ ತಗೋತಾ ಇರ್ಬೇಕಾ, ಅಥವಾ ಏನಾದ್ರು ಸಾಮಾನ್ಯ ತೊಂದ್ರೆ? ನಿಮ್ಗೆ ವ್ಯಾಕ್ಸಿನ್ ತಗೊಂಡಿಲ್ಲ ಅಂದ್ರೆ ಏನ್ ಬೇಡ, ವ್ಯಾಕ್ಸಿನ್ ತಗೊಂಡಿದ್ದವ್ರು ಕೊಡಿಸಿ. ಹ್ಮ್ ಆಯ್ತು ಸರ್. ಇದನ್ನ ಆಯ್ತಮ್ಮ. ವಿವರವಾಗಿ ನಾನು ನಿಮ್ಮನ್ನ ಭೇಟಿ ಮಾಡಿ ನಿಮ್ ಮದರ್ ಟಂಗ್ ಡೈಲಿ ಯೂಸ್ ಮಾಡ್ಬೇಕು ಸರ್ ಅದು? ಹೌದೌದು, ನಾನ್ ತಂದ್ಕೊಡ್ತೀನಿ, ಬಂದಾಗ ತರ್ತೀನಿ. ಹಾ ಲಾಸ್ಟ್ ಮಾಡಿದ ಪ್ರಿಪರೇಷನ್ ಆಗಿರ್ಲಿಲ್ಲ, ಹಾ. ಈ ಸಲ ಬಂದಾಗ ಇನ್ಕ್ಲೂಸ್ ಮಾಡಿಸ್ತೇನೆ. ಸೊ ಇಪೋಟೋರಿಯಂ ಒಂದು, ನೀಮು, ಈ ಎರಡು ಮದರ್ ನೀಮ್ ಟಂಗ್. ಮದ್ದು ಇಟ್ಕೊಂಡ್ರಿ ಲೈಫ್ ಲಾಂಗ್. ಇಪ್ಪಟೈಮ್ ನೀಮ್ ಲೈಫ್ ಲಾಂಗ್ ಕುಡಿಬೇಕು ಸಿಸಮ್ ಜೊತೆ.
ಈ ವ್ಯಾಕ್ಸಿನ್ ಹಾಕೊಂಡವ್ರಿಗೆ ಬ್ಲೂ ಬರ್ಬಿನ್ ತಗೊಳ್ಬೇಕು, ಅಥವಾ ಬಾಬುಗೆ ಫ್ಲೂ ಜ್ವರ ಆಳು ಬತ್ತವಲ್ಲ ಹಿಪ್ಪೋಟರ್ಮ್ ಇದ್ರೆ ಸಾಕು. ಕೋಲ್ಡ್ಗೆ ಅದಕ್ಕೆಲ್ಲದಕ್ಕೂ ಆಗುತ್ತೆ ಸರ್ ಅದು? ಆಯಿಲ್ ಈ ಒಕ್ರ ಇದೆಯಲ್ಲ ಬೆಂಡೆಕಾಯಿ ಅದ್ ತಗೊಳ್ಳಿ. ಆಕ್ಚುಲಿ ಅದು ಕೋಲ್ಡ್ ಆಗುತ್ತೆ ಅಂತಾರಲ್ಲ ಸರ್, ಇವಾಗ ಬಾಣಂತಿ ಅವರೆಲ್ಲ ತಿನ್ಬಾರ್ದು ಅಂದ್ರೆ ಕೋಲ್ಡ್ ಆಗುತ್ತೆ ಅಂತಾರೆ. ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ವಿಚಾರ ಗೊತ್ತಾಯ್ತು ತಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗುರೂಜಿ. ರೈಟ್, ಥ್ಯಾಂಕ್ ಯು. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಓ ಕುಲಕರ್ಣಿ ಅವರು ಧಾರವಾಡದಿಂದ ಮಾತಾಡೋದು ಸರ್. ನಾವು ಕಳಿಸಿದಂತ ಎಲ್ಲಾ ಮೆಡಿಸಿನ್ಸ್ ನಿನ್ನೆ 4 ಗಂಟೆಗೆ ಬಂದ್ ತಲುಪಿತ್ತು. ಅದನ್ನ ಇವತ್ತೆಲ್ಲ ಆರಂಭ ಮಾಡ್ತೀನಿ. ಆಮೇಲೆ ಇನ್ನೊಂದ್ ಏನಂದ್ರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ 2 ಲೋಟ ಬಿಸಿನೀರ್, ಉಗುರು ಬಿಸಿನೀರ್ ಕುಡಿತೀನಿ. ಅದ್ರ ಜೊತೆಗೆ ಒಂದ್ 8-10 ಮೆಂತೆ ಕಾಳು ತಗೊಳ್ತೀನಿ. ಅದಲ್ಲದೆ 1-2 ಸೆಕೆಂಡ್ ನಂತರ ಕರಿಬೇವಿನ ಎಲೆಗಳು 5-6 ಮತ್ತು ಬಿಲ್ವ ಪತ್ರೆ 5-6 ಎಲೆ, 2 ಬೇವಿನ ಎಲೆ ತಗೊಳ್ತೀನಿ. ಬಹಳ ದಿನಗಳಿಂದ ತಗೊಳ್ತಾ ಇದ್ದೀನಿ ನಾನು ಇದನ್ನ. ಅಂದ್ರೆ ಇದು ಈಗ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ರಿಂದ ಕನಿಷ್ಠ ನಾನು ತಗೊಳ್ತಾ ಇರೋದ್ರಿಂದ ಇದನ್ನ ಡೈಲಿ ತಗೊಳ್ತೀನಿ. ಆಮೇಲೆ ಈಗಂತೂ ತಾವು ಇದೇನ್ ಕೊಟ್ಟಿದ್ದೀರಲ್ಲ, ಇದನ್ನ ಇವತ್ತಿನಿಂದ ಆರಂಭ ಮಾಡ್ತೀನಿ. ಆಮೇಲೆ ಇದರಲ್ಲಿ ಆಹಾರದಲ್ಲಿ ಯಾವ ರೀತಿಯಿಂದ ಏನಾದ್ರೂ ಬದಲಾವಣೆ ಇದೆಯಾ? ನೋಡಿ ಅಮ್ಮ, ಆಹಾರ ಬಗ್ಗೆ ಬರ್ತೀನಿ. ಏನಾಗುತ್ತೆ, ಪರ್ಟಿಕ್ಯುಲರ್ ಟಾಪಿಕ್ ಮಾತಾಡಕ್ಕಾಗಲ್ಲ. ಆಹಾರ ಅಂದ್ರೆ ನಮ್ಮ ಆಹಾರ ಪದ್ಧತಿ, ಹಳೆ ಆಹಾರ ಪದ್ಧತಿ ಇತ್ತು. ಹೌದು. ಬೆಳಿಗ್ಗೆ 11 ಗಂಟೆಗೆ ತಿಂಡಿ ಊಟ ಮಾಡೋದು, ಮತ್ತೆ ರಾತ್ರಿ 7 ಗಂಟೆಗೆ ಊಟ ಮಾಡೋದು, ಅದು 2 ಥರದ ಆಹಾರ ಪದ್ಧತಿ ಕರೆಕ್ಟ್ ಆಗಿರೋದು. ಆದ್ರೆ ಈಗ ಬೆಡ್ ಕಾಫಿಯಿಂದ ಶುರು ಆಯ್ತು. ಹೌದು, ಕಾಫಿ ಟೀ ತಗೊಳ್ಳೋದೇ ಇಲ್ಲ. ಜನಗಳಿಗೆ ಹೇಳ್ತಿರೋದು ಬೆಡ್ ಕಾಫಿ ಬಂತು, ಈಗೇನಲ್ಲಿ ಶುಗರ್ ಬಂತು, ನಿಮ್ ಬಾಡಿ ಎನರ್ಜಿ ಬಂತು, ಮತ್ತೆ ತಿಂಡಿ ತಿಂತೀರಾ, ಏನೋ ಉಪ್ಪಿಟ್ಟು ದೋಸೆನೋ ವಾಟ್ ಎವರ್, ಸುಮ್ನೆ ಅನ್ವಾಂಟೆಡ್ ನಿಮ್ ಹೊಟ್ಟೆ ಹಸಿವು ಮಾಡಕ್ ಬಿಡ್ತಿಲ್ಲ. ಖಾಲಿಯಾಗಿ ಬಿಡ್ತೀವಿ ಅಂತಂದ್ರೆ ನಿಮ್ ಹೊಟ್ಟೆ ಹಸಿವು ನೀವು ಬಿಡ್ತಾ ಇಲ್ಲ, ಟೈಮ್ ಕೊಡ್ತಿಲ್ಲ. ನಿಮ್ ಹೊಟ್ಟೆ ಸರ ತಿನ್ಬಿಡ್ಬೇಕು. ಇವೆಲ್ಲ ಎನರ್ಜಿ ಈಲ್ಡಿಂಗ್. ಯಾವ್ದೋ ದೋಸೆ, ಇಡ್ಲಿ, ವಾಟಿನ್ ಬ್ರೇಕ್ಫಾಸ್ಟ್ ಮಾಡ್ತಾರೋ ಅವೆಲ್ಲ ಎನರ್ಜಿ ಬರ್ತವೆ, ಎನರ್ಜಿ ಈಲ್ಡಿಂಗ್ ಆಗತ್ತೆ. ಸೊ ಈ ಫುಡ್ ಅಲ್ಲಿ ಮತ್ತೆ ಶುಗರ್ ಯಥೇಚ್ಛವಾಗಿ ಬಡಲೆ ಸೇರ್ಕೊಳ್ಳುತ್ತೆ. ತಿರ್ಗಾ ಮಧ್ಯಾಹ್ನ ಫುಡ್ ಬರ್ತೀರಾ, ಈ ಮುದ್ದೆ ತಿನ್ನೋದೇ ಬಿಡ್ಬಿಟ್ರು, ಎಲ್ಲ ಚಪಾತಿ ಇಳಿದ್ರು. ಚಪಾತಿ ಇಳ್ಕೊಂಡು ತಮ್ ಲೈಫ್ ಸ್ಟೈಲ್ ಹಾಳು ಮಾಡ್ಕೊಂಡ್ರು, ತಮ್ಮ ಜೀವನ ಹಾಳು ಮಾಡ್ಕೊಂಡ್ರು. ಈ ಡಾಕ್ಟರ್ ಮಾತು ಕೇಳಿ ಚಪಾತಿ ತಿನ್ನಿ ಅಂತೇಳಿ. ಚಪಾತಿ ಮುಟ್ಟಕ್ ಹೋಗ್ಬೇಡಿ, ಪಾಯ್ಸನ್ನು. ಚಪಾತಿ ಮುಟ್ಟಾಗಿದ್ರೆ ಜವಗೋದಿ ತಿನ್ನಿ, ಬ್ರೌನ್ ಕಲರ್ದು ಮಾಡ್ತೀವಿ. ಆಯ್ತಾ? ಅದು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಇದಷ್ಟು ಅದ್ರಲ್ಲಿ ಜಾಸ್ತಿ ಮೈದಾ ಇರೋದಿಲ್ಲ ಜವಗೋದಿಲಿ. ಯಥೇಚ್ಛವಾಗಿ ಮುದ್ದೆ ತಗೊಳ್ಳಿ. ಈಗ ಜನಸಂಖ್ಯೆ ಕಾಮನ್ ಏನಪ್ಪಾ ಅಂದ್ರೆ, ಡಾಕ್ಟರ್ ಆಗಿ ಅಲೋಪತಿ ಡಾಕ್ಟರ್ ಕೇಳ್ತಾ ಇದೀನಿ, ಪ್ರತಿಯೊಬ್ರು ಹೇಳ್ತಾರೆ, ಡಾಕ್ಟ್ರೇ ನಾ ತಿನ್ನದ ಮುದ್ದೆ ಅನ್ನ ತಿನ್ನಕ್ಕಿಲ್ಲ, ಏನು ತಿನ್ನಕ್ಕಿಲ್ಲ, ಆದ್ರೂ ಶುಗರ್ ಉತ್ಪತ್ತಿ ಆಗಿದೆ. ಶುಗರ್ ಇಲ್ಲಿಂದ ಬಂತು. ಶುಗರ್ ಬರೋದು ನೀವ್ ವ್ಯಾಕ್ಸಿನ್ ತಗೊಂಡಿಲ್ಲ ಬಿಡಿ ನಿಮ್ ವಯಸ್ಸಿಗೆ, ಆದ್ರೆ ಶುಗರ್ ಬರ್ತಾ ಇರೋದು ಎಲ್ಲ BCG ವ್ಯಾಕ್ಸಿನೇಷನ್ ಗಳಿಂದ. ಆ ಫಂಗಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೊಲೆಸ್ಟ್ರಾಲ್ನ, ಶುಗರ್ನ ಮೆಟಾಬಲಿಸಮ್ ಮಾಡ್ದಂಗ್ ಬರ್ತದೆ. ಬಾಡಿಲಿ ಶುಗರ್ನ ಮೆಟಾಬಲಿಸಮ್ ಮಾಡಕ್ ಕೊಡಲ್ಲ ಈ ಫಂಗಸ್ಗಳು. ಹಂಗಾಗಿ ಬಾಡಿಲಿ ಶುಗರ್ ಹಂಗೆ ಉಳ್ಕೊಳ್ತವೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಸ್ಟಾರ್ ಮಾಡ್ಬೇಕು. ನೀವು ಎಷ್ಟು ಉಪವಾಸ ಇಡ್ತಾರೋ ಅಷ್ಟು ಶುಗರ್ ಮೆಟಾಬಲಿಸ್ ಆಗ್ತದೆ. ಅಂದ್ರೆ ಚಪಾತಿ ಮಾಡಂಗಿಲ್ಲ. ಆನಂತರ ಮುದ್ದೆ ಯಾವಾಗ್ಲೂ ವಾರದಲ್ಲಿ ಏನಿಲ್ಲ ಅಂದ್ರೆ 4-5 ಸಲ ಮುದ್ದೆ ತಗೊಳ್ತೀನಿ. ತಗೊಳ್ಳಿ, ಎಷ್ಟು ಬಗ್ಗೆ ಮುದ್ದೆ ತಗೊಳ್ಳಿ. ಇವೆಲ್ಲವೂ ಅಂದ್ರೆ ಈಗ ಏನ್ ಆಹಾರ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ತಿಂದಿದ್ರು ಶುಗರ್ ಬರ್ತದೆ ಡಾಕ್ಟ್ರೆ ಅಂತ ಹೇಳ್ತಾರೆ. ಇದು ಬಾಡಿಲಿ ಫಂಗಸ್ ಗಳನ್ನ ಬರ್ನ್ ಆಗ್ಬೇಕಾದ್ರೆ ನೀಮ್ ಇಂಪಾರ್ಟೆಂಟ್. ನಿಮಗ್ ಕೊಟ್ಟಿದ್ದೀನಿ, ಅದ್ ಬೇರೆ ತರ ಔಷಧಿ ಮಾಡ್ಕೊಟ್ಟಿದ್ದೀನಿ, ಅಜರೇಟ್ ಇಂಡಿಕಾ ಅಂತ. ಅದನ್ನ ನಿತ್ಯ ಸೇವನೆ ಮಾಡೋಕು. ಬೆಳಿಗ್ಗೆ 30 ತೊಟ್ಟು, ರಾತ್ರಿ 30 ತೊಟ್ಟು ನೀರ್ಗೆ ಹಾಕೊಂಡು ಕುಡಿಬೇಕು. ಎಷ್ಟೋ ಫಂಗಸ್ ನ ಬರ್ನ್ ಮಾಡ್ತದೆ. ಅದ್ ಬಿಟ್ರೆ ಬೆಂಡೆಕಾಯಿ ಮನೆ ಮಾಡ್ಕೊಳ್ಳಿ. ಯಾಕೆ ಕೊಡಲ್ಲ, ಔಷಧಿ ಕೊಡಲ್ಲ ಅಂದ್ರೆ, ಇದು ಔಷಧಿಗಳು ಸಿಗಲ್ಲ, ನೀವ್ ಅಲ್ಲೇ ಮಾಡ್ಕೊಂಡ್ರೆ ಆಯ್ತು. ಇದಕ್ಕೆ 500 ರೂಪಾಯಿ ಯಾಕೆ ಕೊಡ್ತೀರ ಒಂದ್ ಬಾಟ್ಲಿಗೆ? 40 ರೂಪಾಯಿ ಕೊಟ್ರೆ ಬೆಂಡೆಕಾಯಿ ಕೊಡ್ತಾನೆ. ಬೆಂಡೆಕಾಯಿ ತಗೊಂಡು ನೀರ್ನ ತಗೊಂಡಿರ್ತೀನಿ. ಬೆಂಡೆಕಾಯಿನ 4-5 ಬೆಂಡೆಕಾಯಿ ನೀರ್ನಲ್ಲಿ ಹಾಕಿ
ಬೆಳಿಗ್ಗೆ ಎದ್ದು ಕುಡೀರಿ. ನೀರ್ ತಗೊಳ್ತೀನಿ. ಆಮೇಲೆ ಹ್ಮ್. ಹಾಗಲಕಾಯಿ ಕೂಡನು ಹೆಚ್ಚಿ ಅದಕ್ ಕೂಡ ಹಾ. ತಗೊಂಡಿರ್ತೀನಿ. ಹೌದು. ತಗೊಂಡಿರ್ತೇನೆ. ಆಮೇಲೆ ಇನ್ನೊಂದ್ ಏನಂದ್ರ ಇದು ಎಷ್ಟು ತಿಂಗಳ ತಗೊಳ್ಬೇಕು ಇದನ್ನ? ಈಗ ಸಕ್ಕರೆ ಕಾಯಿಲೆ ಬಂದಾಗಿದೆ, ಹೌದು. ನಿಮ್ಮನ್ ಬಾಡಿ ಅಂತೂ ಬಿಟ್ಟು ಹೋಗಲ್ಲ. ಇಲ್ಲ. ನಾವು ಎಲ್ಲಿ ತನಕ ಇರ್ತೀವೋ ಅಲ್ಲಿ ತನಕ ತಗೊಳ್ತಾ ಇರ್ಬೇಕು ಅಷ್ಟೇ. ಮೆಡಿಸಿನ್ ತಗೊಂಡು ಸೈಡ್ ಎಫೆಕ್ಟ್ ಆಗಿ, ಈಗ ಮೆಡಿಸಿನ್ ಅವಾಂತರಗಳ ಗೊತ್ತಾ, ಎಲ್ಲಾ ಪ್ರತಿಯೊಂದಲ್ಲೂ BP ಪೇಷಂಟ್ ಇದಾರೆ, ಡಯಾಬಿಟಿಸ್ ಪೇಷಂಟ್ ಇದಾರೆ. ಈ ಮಾತ್ರೆಗಳು ತಗೊಳ್ಳೋದ್ರಿಂದ ಜೀವನ ಪರ್ಯಂತ ಮಾತ್ರೆ ತಗೊಳ್ಬೇಕು. ಜೀವನ ಮಾತ್ರೆ ತಗೊಳ್ದ್ರೆ ಏನ್ ಮಾಡ್ತಾರೆ, ಕ್ಯಾಲ್ಸಿಯಂ ಜಾಸ್ತಿ ಆಯ್ತು, ಪೊಟ್ಯಾಷಿಯಂ ಜಾಸ್ತಿ ಆಯ್ತು, ಪೊಟ್ಯಾಷಿಯಂ ಕಡಿಮೆ ಆಯ್ತು, ಐಸಿಯು ಅಡ್ಮಿಟ್ ಮಾಡ್ಕೊಂಡು ಡೆತ್ ಆಯ್ತು ಅಂತೀವಿ. ಯಾಕೆಂದ್ರೆ ಈ ಮಾತ್ರೆ ಸೈಡ್ ಎಫೆಕ್ಟ್ ಅದು ಯಾರು ಬಾಯ್ ಬಿಡುದಿಲ್ಲ ಡಾಕ್ಟರ್ಗಳು. ನಿಜ ಹೇಳೋದಿಲ್ಲ. ಅದಕ್ಕೆ ಲಕ್ಷ ಖರ್ಚು ಮಾಡೋ ಬದಲು ಈ ಮನೆ ಮದ್ದು ತಗೊಂಡಿರಿ ನೆಮ್ಮದಿಯಾಗಿ. ಯಾಕೆ ಪೊಟ್ಯಾಷಿಯಂ ಕಡಿಮೆ ಆಗ್ತವೆ, ಯಾಕೆ ಸೋಡಿಯಂ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ? ಬಿಕಾಸ್ ಆಫ್ ಮೆಡಿಕೇಶನ್. ಲೈಫ್ ಲಾಂಗ್ ತಿಂತಿರ್ತ. ಇದು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಸರ್ಜರಿ ಬೇಕಾ, ಡಾಕ್ಟರ್ ಬೇಕೇ ಬೇಕು. ವೇರಸ್ ಯಾವ ಕಾಲಿಗೂ ಡಾಕ್ಟರ್ ಬೇಕಾಗಿಲ್ಲ. ಯಾಕೆ ಅಂದ್ರೆ ನೀವು ವ್ಯಾಕ್ಸಿನ್ ಕೊಡ್ಸಿಲ್ಲ ಅಂದ್ರೆ ಯಾವ ಡಾಕ್ಟರ್ ಬೇಕೇ ಆಗಿಲ್ಲ. ವ್ಯಾಕ್ಸಿನ್ ಕೊಡ್ಸಿದ್ಮೇಲೆ ಡಾಕ್ಟರ್ ಬೇಕೇ ಬೇಕು. ಯಾಕಂದ್ರೆ ತರದ ಕಾಯಿಲೆಗಳೆಲ್ಲ ಬರ್ತಾ ಇರ್ತಾವ. ಅದೇ ಯಾವ ತರ ನೋಡಿ, ಇದಕ್ಕಿದ್ದಂಗೆ 2-3 ವರ್ಷದಿಂದ ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ಬಿಡ್ತು. ಜಾಸ್ತಿ ಆಗ್ಬಿಟ್ಟಿದೆ ಅದ್ರಲ್ಲಿ ನೋಡಿ, ಯಾರು ಕೇಳಿ ಕ್ಯಾನ್ಸರ್. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ಈ ಸೋರಿಯಾಸಿಸ್ಗೆ ಬೆಂಡೆಕಾಯಿ ಯಾವ ರೀತಿಯಿಂದ ವರ್ಕ್ ಮಾಡತ್ತೆ? ಇದು ಒಂದೇ ಆಗೋದಿಲ್ಲ, ಸೋರಿಯಾಸಿಸ್ ಬೇಕಷ್ಟು ಮೆಡಿಸಿನ್ಗಳಿವೆ. ಇದು ಒನ್ ಆಫ್ ದ ಮೆಡಿಸಿನ್ ವ್ಯಾಲ್ಯೂ ಫಾರ್ ಸೋರಿಯಾಸಿಸ್. ಸೋರಿಯಾಸಿಸ್ ನಿಮ್ಮ ಏಜ್ನವ್ರು ಜಾಸ್ತಿ ಗೊತ್ತಿರಲಿಲ್ಲ. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಈಗ 30-40 ವರ್ಷ ಆದ್ಮೇಲೆ ಸೋರಿಯಾಸಿಸ್ ಜಾಸ್ತಿ ಆಗ್ಬಿಡ್ತು. ಅದಕ್ಕೆ ಹೇಳ್ತಿರೋದು, ಡಾಕ್ಟರ್ಗಳು ವಿಷ ಜಂತುಗಳು ಹೋಗ್ಬೇಡಿ. ಇಲ್ಲ, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡ್ತೀನಿ, ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀನಂತೆ. ಮಾಡಿ. ಆಯ್ತು. ಇವತ್ತು ಅದನ್ನ ಸ್ವಲ್ಪ ಎಲ್ಲ ಟೆಸ್ಟ್ ಮಾಡ್ಕೊಂಡಿದ್ದೀನಿ. ಶುಗರ್ ಮೊದ್ಲು ಎಷ್ಟಿದೆ, ಇದು ತಗೊಳ್ಳೋದ್ರಿಂದ ಯಾವ ರೀತಿಯಿಂದ ಕಡಿಮೆ ಆಗತ್ತೆ ಅಂತ ಅದು ಕೂಡ ಇವತ್ತು ಚೆಕ್ ಮಾಡಿಸಿ ಶುರು ಮಾಡಿ. ಆಯ್ತು. ಓಕೆ, ಥ್ಯಾಂಕ್ಸ್, ಧನ್ಯವಾದ. ಆಯ್ತಾಯಿ ಸರ್. ಇದೀಗ ಬ್ಲೂಬೆರಿಯನ್ನು ಮತ್ತೆ ಸಿಜಿಎಂ ಜೊತೆಗೆ ಈಗ ನೆಕ್ಸ್ಟ್ ಫೆಸ್ಟ್ ಅಲ್ಲಿ ಇಪಟೋರಿಯಂ ಮತ್ತೆ ನೀಮ್ ಎರಡು ತರಿಸ್ತಾರೆ. ಜ್ವರ ಬಂದಾಗ ಈ ನೀಮ್ ಇದೆಯಲ್ಲ, ಈ ಎರಡು ತರಿಸ್ತೀರಾ ಈ ಫೆಸ್ಟ್ ಸಮಯಕ್ಕೆ? ಏನದು ನಿಮ್ಗೆ ಆರ್ಡರ್ ಆಗ್ತೀನಿ ಅಲ್ಲಿಗೆ. ಅದೇ ಇಪಟೋರಿಯಂ ಬರೀ 10 ಕಳ್ಸಿದ್ರು, 2 ಬಾಟಲ್ ಮಾತ್ರ. ಓಕೆ. ಸೊ ಅವ್ರಿಗೆ ಒಂದು 15-20 ದಿನ ಮುಂಚೆ ಹೇಳ್ತೀನಿ ಬಿಡಿ ಸರ್ ಇವತ್ತು. ಇಪಟೋರಿಯಂ ಮತ್ತೆ ಇದು ನೀಮ್ ಎರಡು. ಓಕೆ. ಜ್ವರ ಬಂದಾಗ ಮಾತ್ರ ಅಷ್ಟೇ. ನೀಮ್ ಇಸ್ ಲೈಫ್ ಲಾಂಗ್. ನೀಮ್ ಅನ್ನೋದು ಎಷ್ಟು ಡ್ರಾಪ್ಸ್ ಅದು ಬೆಳಗ್ಗೆ ಸಾಯಂಕಾಲ? ಬೆಳಗ್ಗೆ ರಾತ್ರಿ, ಬೆಳಗ್ಗೆ 20, ರಾತ್ರಿ 20. ಅದು ರೆಗ್ಯುಲರ್ ತಗೋಬಹುದು? ಹೌದು ಸರ್. ಓಕೆ, ಫೈನ್. ಅದಾದ್ರೆ ಅದೆರಡು ಆರ್ಡರ್ ಮಾಡಿ ಸರ್. ನಾವು ಮೋಸ್ಟ್ಲಿ ಅಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಇದು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ರೈಟ್ ಸರ್. ನಾಗರತ್ನ, ಫೈನಲ್ ಕ್ವಶನ್. ನಮಸ್ತೆ ಗುರುಜಿ. ನಾನ್ ಕೇಳ್ಬೇಕಾದ ಕ್ವಶನ್ ಬೇರೆಯವರೆಲ್ಲ ಕೇಳ್ತಾರೆ. ನಾನು ಎಲ್ಲಾರ್ದು ಅನುಭವಗಳು ತಿಳ್ಕೊಂಡು ಸುಮ್ನೆ ಕೂತಿರ್ತೀನಿ. ಅದ್ರಲ್ಲೂ 1-2 ನನಗೆ ಹೇಳಲೇಬೇಕು ಅಂದಾಗ ಮಾತ್ರ ಹ್ಯಾಂಡ್ ರೈಸ್ ಮಾಡ್ತೀನಿ. ಕ್ಷಮಿಸಿ ಗುರುಗಳೇ. ನೆಕ್ಸ್ಟ್ ಇವ್ರು ಹೇಳಿದ್ರಲ್ಲ, ನಮ್ಗೆ ವ್ಯಾಕ್ಸಿನ್ BCG ಹಾಕ್ಸ್ಬಾರ್ದು ಅಂತ. ನನ್ ಮಗಳೊಬ್ಳು 3 ಜನ ಹೆಣ್ಮಕ್ಳು ನನಗೆ, ಆಮೇಲೆ ಮಗ ಹುಟ್ಟಿದ್ರು. 3 ಜನದಲ್ಲಿ 3ನೇ ಅವಳಿಗೆ ನಾನು BCG ಹಾಕ್ಸಿಲ್ಲ ಅಂತ ಅನ್ನೋದು ನನಗೆ ಯಾಕೋ ಸ್ವಲ್ಪ ಮರವೆ ತರನು ಆಗಿತ್ತು. ಇವಾಗ ಅನ್ಸುತ್ತೆ ಅವಳು ಯಾವಾಗ ನನ್ ಮೇಲೆ ಫೈಟ್, ನಿನ್ಗೆ ನಾನ್ ಬೇಡದ ಇದ್ದವಳಾಗಿದ್ಯಾ, ಅದಕ್ಕೆ ನೀನ್ ನನ್ಗೆ ಹಾಕ್ಸಿಲ್ಲ, ನನ್ಗೆ BCGನೇ ಹಾಕ್ಸಿಲ್ಲ. ಇಲ್ಲೇ ಕೇಳ್ತೀನಿ. ತುಂಬಾ ಸಿಂಪಲ್ ಹೇಳ್ತೀನಿ. ನಮ್ಮ ಕ್ಲೋಸ್ ರಿಲೇಟಿವ್ ಅವ್ರಿಗೆ 5 ಜನ ಹೆಣ್ಮಕ್ಳಾಯ್ತು. ಗಂಡಾಗ್ಲಿ ಅಂತ 5 ಹೆಣ್ಣು ಹುಟ್ಟುದು. ಅವಳಿಗೆ ಯಾವ ವ್ಯಾಕ್ಸಿನ್ ಸತ್ತ ಸಾಯ್ಲಿ, ಯಾವ ವ್ಯಾಕ್ಸಿನ್ ಹಾಕ್ಸ್ಬೇಡ ಅಂತ ಹಾಕ್ಸ್ಲಿಲ್ಲ. ಅವಳಿಗೆ ಏನಲ್ಲಿ ಚೆನ್ನಾಗಿದ್ದಾಳೆ. ಅದ್ರ ಜೊತೆಲಿ ಹುಟ್ಟರೆಲ್ಲ ಹೋದ್ರು ವ್ಯಾಕ್ಸಿನ್ ಹಾಕೊಂಡು. ಡಯಾಬಿಟಿಸ್, BP, ಹೈಪರ್ಟೆನ್ಷನ್, ಹಾರ್ಟ್ ಅಟ್ಯಾಕ್. ಈಗ ಅವಳ ಮಗಳಿಗೆ ಸೈಂಟಿಸ್ಟ್ ಗಂಡ ಅವನ ಮಗಳಿಗೆ ವ್ಯಾಕ್ಸಿನ್ ಹಾಕ್ಸಿದ, ಮಗು ಆಗಲೇ ಡಯಾಬಿಟಿಸ್ 8 ವರ್ಷ. ಎಲ್ರಿಗೂ ಬರ್ಬೇಕಾಗಿಲ್ಲ. ನಿಮ್ ಬಾಡಿ ಇಮ್ಯೂನ್ ಸಿಸ್ಟಮ್ ಪವರ್ ಹಿಂಗಿರ್ತದೋ ತಡ್ಕೊಳ್ತೀರಿ ಬಂದ್ಬಿಡ್ತವೆ ಅಷ್ಟೇ.
ಆಯ್ತು ಗುರುಜಿ. ಹೇಳಮ್ಮ. ಅದೇ ಅಂದ್ರೆ ಸರ್ ಮತ್ತೆ ಈಗ ಅದೇ BCG ಹಾಕಿಲ್ಲ ಅಂದ್ರೆ ಮಕ್ಕಳಿಗೆ ಏನಂದ್ರೆ ಅದೇ ನೀವು ಹೇಳಿದ ಪ್ರಕಾರ ಯಾವ BCG ಹಾಕಬಾರ್ದು, ಯಾವ ಯಾರು ಹಾಕ್ಸ್ಬೇಡಿ. ಈ ಯಾವ DPT ಆಕ್ಸಿಡೆಂಟ್ ನಡೀತವೆ, BCG ಮಾತ್ರ ಯಾರು ದಯವಿಟ್ಟು ಹಾಕ್ಸ್ಬೇಡಿ. ಇನ್ನು ಬೇರೆ ವ್ಯಾಕ್ಸಿನ್ ಹಾಕ್ಬೇಕಾ? ಬೇರೆ ವ್ಯಾಕ್ಸಿನ್ ಯಾವ್ದಾನ ಬೇರೆ ವ್ಯಾಕ್ಸಿನ್ ಹಾಕ್ಸಿರೋದು ನಡೀತದೆ. BCG ಮಸ್ಟ್ ಹಾಕ್ಸ್ಲೇಬಾರ್ದು. ಬಾಕಿ ಆಪ್ಷನಲ್ ಬೇಕಾದ್ರೆ ಹಾಕ್ಸಿಲ್ ಬಿಟ್ರು ಬಿಡಿ. ಹೌದಾ? ಬೇರೆ ವ್ಯಾಕ್ಸಿನ್ ತುಂಬಾ ಉತ್ತಮ ಹಾಕ್ಸಿಲ್ದೇ ಇರೋದು. ಓಕೆ ಓಕೆ. ಸೊ ಈಗ ಬೇರೆ ವ್ಯಾಕ್ಸಿನ್ ಅನ್ನೋದು ಹಾಕ್ಬೋದು, ಹಾಕಿಲ್ಲ ಅಂದ್ರೂ ಏನ್ ತೊಂದರೆ ಇಲ್ಲ. BCG ಮಾತ್ರ ಹಾಕ್ಸ್ಬೇಡಿ. BCG ಹಾಕ್ಬಾರ್ದು. ಆಮೇಲೆ ಬೇರೆ ವ್ಯಾಕ್ಸಿನ್ ಹಾಕಿಲ್ಲ ಅಂದ್ರೆ ಈಗ ಮಿಕ್ಕಿದು ಸಮಗ್ರ ಜೀವನ ಶೈಲಿ ಅಂದ್ರೆ ಸರಿಯಾದ ಆಹಾರ ತಿಂತಾ ಹೋದ್ರೆ ಮನೆ ಮದ್ದುಗಳಿಂದ ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು ಅಲ್ವಾ? ಹೌದೌದು. ಮಕ್ಕಳ ಆರೋಗ್ಯ ಮನೆ ಮದ್ದುಗಳು ಅದು ಇದು ಮಾಡ್ಕೊಂತ ಹೋಗ್ಬೋದು. ಯಾವಾಗ ಜ್ವರ ಬಂದ್ರೆ ಈ ಹಿಪಟೋರಿಯಂ ಇಟ್ಕೊಂಡಿದ್ರೆ ಬ್ಲೂಬೆರಿನ್ ಅಂಡ್ ಹಿಪಟೋರಿಯಂ ಇಟ್ಕೊಂಡಿದ್ರೆ ಮನೆಯಲ್ಲಿ ಮಕ್ಕಳಿಗೆ ಆಗ್ತಾ ಇದ್ರೆ ಅದು ಬೇಕಾಗಿಲ್ಲ. ಇನ್ನು ಡಾಕ್ಟರ್ ಹತ್ರ ಓದ್ಬೇಕಾಗಿಲ್ಲ. ಸೊ ಇಷ್ಟು ಮಾತ್ರ ಮಾಡಿದ್ರೆ ಸಾಕು. ಹಿಪಟೋರಿಯಂ ಇಲ್ಲ ಅಂದ್ರೆ ಬೆಂಡೆಕಾಯಿ ಮಕ್ಕಳು ಕುಡಿಯಕ್ಕಾಗಲ್ಲ, ಕಷ್ಟ. ಅದೇ ಈಗ ಮಕ್ಕಳು ಅಂದ್ರೆ ಯಾವುದೇ ಇಂಜೆಕ್ಷನ್ ಅಂದ್ರೆ ಹುಟ್ಟಿದಿಂದ ಯಾವುದೇ ಇಂಜೆಕ್ಷನ್ ಹಾಕಿಲ್ಲ ಅಂದ್ರೂ ನಡೀತದೆ. ಇಂಜೆಕ್ಷನ್ಸ್ ಇನ್ ಯಾವ್ದು ಇಲ್ಲ, ಓನ್ಲಿ ಜ್ವರ ಬರುವಾಗ ಹಿಪಟೋರಿಯಂ ಈ ಬ್ಲೂಬೆರಿ ಇಟ್ಕೊಂಡ್ರೆ ಸಾಕು. ಮತ್ತೆ ಆಮೇಲೆ ಆಹಾರ ಅನ್ನೋದು ಈಗ ನಾವೇನು ಸಮಗ್ರ ಜೀವನ ಶೈಲಿ ಹೇಳ್ತಾನೆ ಇದೀವಿ, ಯಾವ ತರ ಆಹಾರ ತಿನ್ಬೇಕಲ್ಲ ಅದು ಎಲ್ಲ ಸಾಮಾನ್ಯವಾಗಿ ಅದು ಫಾಲೋ ಮಾಡಿದ್ರೆ ಸಾಕು ಅಷ್ಟೇ. ಮಕ್ಕಳ ಆರೋಗ್ಯ ಚೆನ್ನಾಗಿರ್ತದೆ ಅಷ್ಟೇ. ಆಹಾರ ಅನ್ನೋದು ಅನ್ನೆಸರಿ ತಿನ್ನಕ್ ಹೋಗ್ಬೇಡಿ. ಅದೇ ಹಸುವಾಗುವಾಗ ಆಹಾರ ತುಂಬಾ ಹಸುವಾಗ್ ಬಿಡಿ, ಬಾಡಿಲಿರೋ ಎನರ್ಜಿ ಬರ್ನ್ ಆಗ್ಲಿ, ಬಾಡಿಲಿರೋ ಶುಗರ್ ಬರ್ನ್ ಯುವರ್ ಎನರ್ಜಿ ಅಂಡ್ ಶುಗರ್. ಕರೆಕ್ಟ್. ಅದು ಅಂದ್ರೆ ಹಸು ಆಗೋವರೆಗೂ ಬಿಡಬೇಕಂದ್ರೆ ಅದು ಎಲ್ಲ ಒಳಗಡೆ ಬರ್ನ್ ಆಗಿದ್ರೇನೆ ನೆಕ್ಸ್ಟ್ ಹಸು ಆಗೋದನ್ನು. ಬಟ್ ಆ ಬರ್ನ್ ಆಗಕ್ ಮುಂಚೆನೆ ಮತ್ತೆ ಲೋಡ್ ಮಾಡ್ತಾ ಇದ್ರೆ ಅದು ಇನ್ನೂ ಹೆಚ್ಚಾಗ್ತದೆ. ಜಂಕ್ ಫುಡ್ ಗಳು ತಿನ್ನಕ್ ಹೋಗ್ಬೇಡಿ. ಕರೆಕ್ಟ್. ಮತ್ತೆ ಹೇಳೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರೆ, ನಮಗೆ 2 ಊಟ ಸಾಕು. ಬೆಳಗ್ಗೆ ತಿಂಡಿ ತಿಂತೀವಿ, ಆಕ್ಟಿವ್ ವರ್ಕ್ ಮಾಡ್ಲೇಬೇಕು. ಮಧ್ಯಾಹ್ನ ಊಟ ಮಾಡ್ತೀವಿ, ಸ್ವಲ್ಪ ವರ್ಕ್ ಇರ್ತದೆ. ರಾತ್ರಿ ಸೆಡೆಂಟ್ರಿ ಕೆಲಸನೇ ಇರೋದಲ್ಲ, ಬರೀ ಮಲಗದು. ಅದಕ್ಕೆ ನೀರ್ ಕುಡ್ದು ಮಲಗಿ, ಊಟ ಬೇಡ. ಸೊ ಬೆಳಗ್ಗೆದ್ದು ಶುಗರ್ ಯಾಕೆ ಚೆಕ್ ಮಾಡ್ತೀವಿ ಅಂದ್ರೆ, ರಾತ್ರಿ ನೀವೇನ್ ತಿಂದು ಅಳಿಕೆ ಉಳಿಕೆ ತಂಗಳು ಮಿಕ್ಕಿರ್ತೋ ಬ್ಲಡ್ ಅಲ್ಲಿ, ಅಂದ್ರೆ ಮೆಟಾಬಲೈಸ್ ಆಗದೆ ಇರ್ತದಲ್ಲ ಬ್ಲಡ್ ಅಲ್ಲಿ, ಅದನ್ನ ಶುಗರ್ ಚೆಕ್ ಮಾಡ್ತೀವಿ. ಅದಕ್ಕೆ ಎಂಟಿ ಸ್ಟಮಕ್ ಅಲ್ಲಿ ಮಾಡ್ತೀವಿ. ಆ ಎಂಟಿ ಸ್ಟಮಕ್ ಬರ್ನ್ ಮಾಡೋದಂಗೆ ರಾತ್ರಿ ಊಟ ಮಾಡಬೇಡಿ. ಅಷ್ಟೇ, ಅದು ಆಟೋಮೆಟಿಕ್ ಬರ್ನ್ ಆಗಿರ್ತದೆ. ಸಿಂಪಲ್. ಬೆಳಗ್ಗೆ ಮಧ್ಯಾಹ್ನ 2 ಹೊತ್ತು ಮಾತ್ರ ಸೂರ್ಯನ ಇರ್ತಾನೆ ಚೆನ್ನಾಗಿ. ಹಣ್ಣುಗಳು ಯಾವ ತಿನ್ಬಿಟ್ಟು ಮಲ್ಕೊಳ್ಳಿ. ಕರೆಕ್ಟ್. ಎಸ್. ಇನ್ಯಾವುದೋ ಪ್ರಶ್ನೆಗಳಿದೆಯಾ ಮಿತ್ರರೇ? ಈಗ ಕ್ಲೋಸ್ ಮಾಡೋಣ ಸೆಷನ್, ನಿಮ್ಗೆ ಟೈಮ್ ಆಗ್ತಾ ಇದೆ. ರೈಟ್. ಸೊ ಎಲ್ಲರೂ ಈಗ ಸರ್ ಹೇಳಿದ್ರಂತ ಈ ಏನೇನು ಟೆಕ್ನಿಕ್ಸ್ ಹೇಳ್ತಾ ಇದ್ರೆ ಇವೆಲ್ಲನೂ ಇನ್ನು ಅಲ್ಲಿ ನೇರವಾಗಿ ಬರುವಾಗ ಹೋಲಿಸ್ಟಿಕ್ ವೆಲ್ನೆಸ್ ಫೆಸ್ಟ್ ಸಮಗ್ರ ಸ್ವಾಸ್ಥ್ಯ ಹಬ್ಬದಲ್ಲಿ ಜೊತೆಗೆ ಭೇಟಿ ಸ್ಟೋನ್, ಕ್ರಿಸ್ಟಿಯನ್ ಸ್ಟೋನ್, one of the powerful tool for health and wealth. ಏನ್ ಸರ್ ಅದು? ಕ್ರಿಸ್ಟಿಯನ್ ಸ್ಟೋನ್ ಅಂತ, CRISTINE, ಕ್ರಿಸ್ಟಿಯನ್ ಸ್ಟೋನ್. ಸೊ ಇದು it gives us some pleasure, energy, positive energy. ಸೊ ಕ್ರಿಸ್ಟಿಯನ್ ಸ್ಟೋನ್ ಹಾಕೊಳ್ಳಿ. ಈ ಪಂಚಮುಖಿ ಇದೆಯಲ್ಲ ರುದ್ರಾಕ್ಷಿ, ಪಂಚಮುಖಿ ರುದ್ರಾಕ್ಷಿ ಇದಂತ ಕ್ರಿಸ್ಟಿಯನ್ ಸ್ಟೋನ್ 2 ಯೂಸ್ ಮಾಡಬೇಕು ವೈಬ್ರೇಷನ್ಸ್ಗೆ. ಹಾಗಾಗಿ ಸೊ ಇದು ಆದಷ್ಟು ತಗೊಂಡು ಆರ್ಡರ್ ಮಾಡಿ, ಆನ್ಲೈನ್ ಸಿಗುತ್ತೆ ಕ್ರಿಸ್ಟಿಯನ್ ಸ್ಟೋನ್ ಅಂತ. ಸೊ ಕೈಗೆ ಬೆಸ್ನೆಟ್ ಬರ್ತದೆ, ಇಲ್ಲ ಕತ್ತಿಗೆ ಸರ ಬರ್ತದೆ. ಯಾರಿದು 1-2 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಯಾರು ಬೇಕೋ ಆರ್ಡರ್ ಮಾಡಿ ತರಿಸ್ಕೋಬಹುದು ಅಷ್ಟೇ. ಓಕೆ.
ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅದ್ಭುತ ಸತ್ಸಂಗ ಆಯ್ತು ನಿಮ್ದು ಜೊತೆಗೆ, ಅದ್ಭುತವಾದ ಜ್ಞಾನ ಸಿಕ್ತು ನಮ್ಗೆಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಒಂದು ವಾಸ್ತು ಬಗ್ಗೆ ಕ್ಲಾಸ್ ತಗೊಳ್ಳ ಅಂತ. ಶೋರ್ ಸರ್, ಶೋರ್, ಖಂಡಿತ. ವಾಸ್ತು ಪಿರಮಿಡ್. ಎಸ್, ವಾಸ್ತು ಪಿರಮಿಡ್ ಅದು ತುಂಬಾ ಇಂಪಾರ್ಟೆಂಟ್. ವಾಸ್ತು ಪಿರಮಿಡ್, ವಾಸ್ತು ಜೆಮ್ ಸ್ಟೋನ್ಸ್ಗಳು, ನವಗ್ರಹ ಸ್ಟೋನ್ಸ್ಗಳು. ನೆಕ್ಸ್ಟ್ ವೀಕ್ ನೀವು ಹೇಳಿದ ಪರ್ಮಿಷನ್ ಕೊಟ್ರೆ ಮಾಡ್ತೀನಿ. ಶೋರ್ ಶೋರ್ ಶೋರ್, ಖಂಡಿತ ಮಾಡೋಣ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಗನ್ನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿರುವಂತಹ ಮಾಹಿತಿಯನ್ನ ಹಂಚಿದೀರಾ ಇವತ್ತು ಓಕ್ರಾ ಬಗ್ಗೆ. ಬೆಂಡೆಕಾಯಿಯನ್ನ ತಗೊಳ್ಳೋದ್ರಿಂದ ಅದೇ ಒಂದು ಮನೆ ಮದ್ದು. ಆಕ್ಚುಲಿ ನಮ್ಮ ಮನೆ ಅಡ್ಗೆ ಮನೆನೇ ಒಂದು ಹಾಸ್ಪಿಟಲ್ ಅಂತ ಹೇಳ್ಬೋದು. ಎಲ್ಲಾನು ಅಲ್ಲೇ ಇರುತ್ತೆ. ಅದನ್ನೇ ನಾವ್ ಯಾವ ರೀತಿ ತಗೋಬೇಕು ಅನ್ನೋದನ್ನ ನೀವು ಅದ್ಭುತವಾಗಿ ಹೇಳಿದೀರಾ. ಡಾಕ್ಟರ್ಗೆ ಸವಾಲ್ ಅನ್ನೋ ರೀತಿಯಲ್ಲಿ ನೀವೊಬ್ರು ಡಾಕ್ಟರ್ ಆಗಿ ನಿಜವಾಗ್ಲೂ ಡಾಕ್ಟರ್ಗೆ ಸವಾಲ್ ಆಗೋ ಹಾಗೆ ತುಂಬಾ ಅದ್ಭುತವಾಗಿರುವಂತಹ ವಿಷಯಗಳನ್ನ ಹಂಚಿದೀರಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.